ಗುಣಗಳ ಧರ್ಮವನ್ನು ಭಗವಂತ ಇನ್ನಷ್ಟು ಹೆಚ್ಚು ಹೆಚ್ಚು ವೈಶಿಷ್ಟ್ಯಪೂರ್ಣವಾಗಿ ತೋರಿಸಿದ ಅಂತ ಅರ್ಥ. ಸರಿ, ದೇವರನ್ನು ಕಾಣಬೇಕಾದ್ರೆ ಏನು ಬೇಕು? ನಮ್ಮ ಹತ್ರ ನಮ್ಮ ಏನಂತಾರೆ ಅರ್ಹತೆ, ನಮಗಿರಬೇಕಾದ ಅರ್ಹತೆ ಏನು? ನಾವು ತುಂಬ ಓದಿದ್ದೇವೆ, ನಾನು ಸಿಗಲ್ಲ ಅಂತ. ಓದಿದ್ದೇನೆ ಅನ್ನುವ ಸರ್ಟಿಫಿಕೇಟ್ ಇಟ್ಕೊಂಡು ಬಂದರೆ ನಾನು ಮುಂದೆ ಬರ್ಬೋದಾ? ನನ್ನ ಕಿವಿಗೆ ನಾನು ನ ವೇದ ಯಜ್ಞಾಧ್ಯಯನೈ ನ ದಾನೈ. ನಾನು ತುಂಬ ಅಧ್ಯಯನ ಮಾಡಿದ್ದೇನೆ, ನಾನು ತುಂಬ ಯಜ್ಞಗಳನ್ನು ಮಾಡಿದ್ದೇನೆ ಅಂದರೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ನಮಗೆ ದೇವರು ದರ್ಶನ ಕೊಡಲೇಬೇಕು, ಅಥವಾ ನನಗವನು ತುಂಬ ಹತ್ತಿರದವನು ಅನ್ನೋ ಭಾವನೆಯ ರೀತಿಯಲ್ಲಿ. ಅದೇನಾಗುತ್ತೆ, ಕೆಲವೊಂದು ಸರ್ತಿ ನಾವು ತುಂಬ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇವೆ ಅಥವಾ ಅವರನ್ನು ಸ್ವಲ್ಪ ನಾವೇ ನೋಡ್ಕೊಳ್ತಾ ಇದ್ದೇವೆ ಅಂದಾಗ ಅವ್ರು ನಮಗೆ ಸುಲಭ ತುತ್ತು ಅಂತ. ಅವ್ರು ನಾನು ಹೇಳಿದ್ರೆ ಬರ್ತಾರೆ ಅಂತ. ಅವರಿಗೆ ಯಾರೋ ಕೇಳ್ಕೊಂಡು ಬಂದವರಿಗೆ ಅವರು ದೊಡ್ಡ ದೇವ್ರ ಥರ. ಇವನ ಹತ್ರ ಕೇಳಿದ ತಕ್ಷಣ ಅವ್ರು ನಾನು ಕಾಲ್ ಶೀಟ್ ಕೊಡಿಸ್ತೇನೆ, ನೀವೇನು ಯೋಚನೆ ಮಾಡೋಣ, ಕರ್ಕೊಂಬರ್ತೇನೆ ಅಂತಂದರೆ ಇವ್ರ ಮನೆ ಕೆಲಸಕ್ಕಿರೋರ ಥರ ಅವರನ್ನು ಟ್ರೀಟ್ ಮಾಡ್ತಾ ಇರ್ತಾನೆ. ಬೇರೆಯವ್ರ ಹತ್ರ ಮಾತಾಡುವಾಗ ಅವ್ರ ಹತ್ರ ನೀವೇ ಅಂತಾನೆ, ಬೇರೆಯವ್ರ ಹತ್ರ ಮಾತಾಡುವಾಗ ಅವ್ರು ತಾನೇ ನಿಮಗೆ ಬೇಕಿದ್ದದ್ದು, ನೀವು ಯಾಕೆ ಟೆನ್ಷನ್ ಮಾಡ್ತೀರಿ? ಅವರೆಲ್ಲ ನಮ್ಮ ಕರತಲಾಮಲಕ, ಕೈಯೊಳಗಿದ್ದ ನೆಲ್ಲಿಕಾಯಿಯ ಹಾಗೆ, ನಾವು ಬೇಕಾದ ಹಾಗೆ ಅವರನ್ನು ಕರ್ಕೊಂಡು ಬರ್ತೀವಿ, ನೀವೇನು ಟೆನ್ಷನ್ ಮಾಡಬೇಡಿ ಅಂತ. ಹಾಗೆ ದೇವರನ್ನು ನಾವು ನಮ್ಮ ವಿದ್ಯೆಯಿಂದಾಗಲಿ ಅಥವಾ ಯಜ್ಞದ ಅನೇಕ ಕಾರ್ಯಭಾರಗಳನ್ನು ನಡೆಸಿದ್ದರ ಹಿನ್ನೆಲೆಯಲ್ಲಾಗಲಿ ಅಥವಾ ಕೊಟ್ಟು ದೇವರಿಗೆ ಹರಕೆ ಹೊತ್ತು ಬೇಕಾದಷ್ಟು ದಾನ, ಯಾವುದಾದ್ರೂ ಒಂದು ನೆಪದಲ್ಲಿ ದೇವರ ಹೆಸರಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿ ಭಕ್ಷಿಸು, ಅಥವಾ ದೇವರ ಹತ್ರ ವಶೀಲಿ, ಟೇಬಲ್ ಕೆಳಗೆ ಮೇಲೆ ಎಲ್ಲಕ್ಕೇನೇನು ಕಾರ್ಯಕ್ರಮಗಳಿರ್ತಾವಲ್ಲ ಹಾಗೇನಾದರೂ ಇನ್ಫ್ಲುಯೆನ್ಸ್ ಮಾಡಿ. ನಚ ಇಜ್ಜಯ, ತುಂಬ ಸಾಮಾಜಿಕ ಚಟುವಟಿಕೆ ಮಾಡ್ತಾರೆ, ತುಂಬ ಪರೋಪಕಾರಿ. ಈ ಜಗತ್ತಲ್ಲಿ ಅವರಂತಹ ಪರೋಪಕಾರಿಯೇ ಇಲ್ಲ. ಅಷ್ಟು ಯೋಚನೆ ಮಾಡಿ, ಯಯಾತಿ 1000 ವರ್ಷಗಳ ಕಾಲ ಅತ್ಯಂತ ದೀರ್ಘವಾದ ಅರ್ಥಪೂರ್ಣವಾದ ಬದುಕನ್ನು ನಡೆಸಿದ, ಗಾರ್ಹಸ್ಥ್ಯವನ್ನು ನಡೆಸಿದ. ಅದರ ಪುಣ್ಯದ ಬಲ ಏನು ಅಂತ ಬಹುಶಃ ಆಗ ಇದ್ದವರಿಗೆ ಯಾರಿಗೂ ಲೆಕ್ಕ ಹಾಕಲಿಕ್ಕಾಗಲಿಲ್ಲ, ಅಷ್ಟು ಪುಣ್ಯ ಇತ್ತು ಅವನ ಹತ್ರ. ಹಾಗಾಗಿ ದೇವತೆಗಳೆಲ್ಲ ಯಯಾತಿ ಅಂದರೆ ಭಾರಿ ಮರ್ಯಾದೆ. ಅವನೆಲ್ಲೋ ಪಕ್ಕದ ಊರಲ್ಲಿದ್ದಾನೆ ಅನ್ನುವಾಗಲೇ ಇಲ್ಲಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಿದ್ರು, ಅಲ್ಲಿದ್ದಾರೆ ಅವ್ರು ಬರ್ತಾರಂತೆ ಅಂತ. ಅಂದರೆ ಅಷ್ಟು ಅವನ ಪುಣ್ಯ ಎಲ್ಲರನ್ನೂ ಮಾತಾಡಿಸ್ತಾ ಇತ್ತು. ಸುಮಾರು ದಿನ ಕಳೆಯಿತು. ಯಾವುದೋ ಒಂದು ದಿನ ಹೀಗೆ ದೇವಲೋಕದಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು. ಊಟಕ್ಕೆ ಟೈಮಿಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿ. ಅದು ಹೀಗಂದು ಬೇಕು ಅಂದರೆ ಬಂದುಬಿಡುತ್ತೆ, ತಿಂದು ಮತ್ತು ಆ ಪ್ರಕಾರ ಮಾಮೂಲು ಕೆಲಸದಲ್ಲಿ ಇದ್ದರೆ ಆಯಿತು. ಆಗ ಏನಾಯಿತು, ಅವನು ನನ್ನ ಅಂದರೆ ಮಾತಿಗೆ ಬಂತು, ಅಲ್ಲಿ ಮಾತಲ್ಲಿ ಏನು ಬಂತು ಅಂದರೆ, ಯಾರಿರ್ಬೋದು ಈ ತಪಸ್ಸಿನ ಲೆಕ್ಕಾಚಾರ ಮಾಡಲಿಕ್ಕೆ ಆಗದಷ್ಟು ದೊಡ್ಡ ತಪಸ್ಸು ಮಾಡಿ ಪುಣ್ಯದ ಮಟ್ಟವನ್ನು ಲೆಕ್ಕ ಹಾಕಿದರೆ ಅವನಷ್ಟು ಪುಣ್ಯವಂತ ಇನ್ನೊಬ್ಬನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವನು ಯಾರಿರ್ಬೋದು? ತಡಿಲಿಕ್ಕಾಗಲಿಲ್ಲ ಯಯಾತಿಗೆ. ಯಾರು ಅವನ ಹೆಸರು ಹೇಳಲಿಲ್ಲ. ನೋಡ್ದ ಆಚೆ ಈಚೆ, ಅದು ಮಾಡಿದ ಮೇಲೆ ಅವನು ಸುದ ಹಾಗೆ. ಕೆಲವರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ, ಮಾಡಿ ಆಮೇಲೆ ಕೊನೆಗೆ ಮುಗಿಯುವಾಗ, ಸರ್ ನಮ್ಮದು ಹೆಸರೇ ಹೇಳಲಿಲ್ಲ ನೀವು ಸ್ಟೇಜಲ್ಲಿ, ನಾವು ಇಷ್ಟು ಮಾಡಿದ್ದಕ್ಕೊಂದು ಕೃತಜ್ಞತೆ ಹೇಳಬೇಡವಾ? ನೀವು ಎಷ್ಟು ನಿರೀಕ್ಷೆ ಮಾಡಿದ್ದೆ ನೀವು ನನ್ನ ಹೆಸರು ಹೇಳ್ತೀರಿ ಅಂತ ಬಂದ ಆಮೇಲೆ ಪಾಪ ಗುಟ್ಟಲ್ಲಿ ಕೇಳ್ತಾರೆ. ಪಾಪ ಇದು ಒಳ್ಳೆಯವರಾದರೆ. ಈ ಕೆಲವ್ರದ್ದು ಇನ್ನೂ ಸ್ವಲ್ಪ ಜೋರೇ ಇರುತ್ತೆ. ಏನ್ರಿ ಇಷ್ಟೆಲ್ಲ ಸಹಾಯ ತಗೊಳ್ಳೋ ತನಕ ತಗೊಂಡು ಈಗ ಅದು ಕೆಲವರಿಗೆ ದುಡ್ಡು ಕೊಟ್ಟರೆ, ದುಡ್ಡು ಬೇಡ ರೀ, ನಮ್ಗೆ ಹೆಸರು ಬೇಕು, ನೀವು ದುಡ್ಡು ತೊಗೊಂಡು ನಾನೇ ಕೊಡ್ತೇನೆ ನಿಮಗೆ ಅಂತ ಅಂದರೆ ಕೆಲವರು ದುಡ್ಡಿನ ಹಿಂದೆ ಇರ್ತಾರೆ, ಕೆಲವರು ಹೆಸರಿನ ಹಿಂದೆ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ದೇವರ ಹತ್ರ ಅದೇ ಥರ ಏನಾದರೂ ನಾವು ನಮ್ಮ ಕಾರ್ಯಭಾರದ ಲೆಕ್ಕಾಚಾರ ನೋಡಿ, ಇಷ್ಟು ರಕ್ತದಾನ ಶಿಬಿರ ನಡೆಸಿದ್ದೇನೆ, ಇಷ್ಟು ಅಣೆಕಟ್ಟುಗಳಿಗೆ ಸಹಾಯ ಮಾಡಿದ್ದೇನೆ, ನಾವೇನು ಅಂದ್ಕೊಂಡಿರ್ತೇವೆ ಅಣೆಕಟ್ಟು ಕಟ್ಟುವುದು ತುಂಬ ಸಹಾಯಕ ಅಂತ. ದೇವರದ್ರಲ್ಲಿ ಅದು ಮೈನಸ್ ಆಗಿರುತ್ತೆ. ಅಷ್ಟು ನದಿಯನ್ನು ಕೊಂದ ತಪ್ಪಿಗೆ ನಿನ್ನ ಮಗನಿಗೆ ಮಾತೇ ಆಡಿಸ್ಬಾರ್ದು ನಿನ್ನನ್ನು ಅಂತ. ಆದರೆ ನಾವು ಕೆಲವು ಏನು ಅನ್ಕೋತೇವೆ, ತುಂಬ ಸಮಾಜಕ್ಕೆ ಸಹಾಯ ಅಂತ.
ಯಾವುದ್ಯಾವುದೋ ಪದಾರ್ಥಗಳನ್ನು ತಂದು ಕೊಡ್ತೇವೆ, ಅದು ಮಕ್ಕಳಿಗೆ ತಿಂದೇ ಹಾಳಾಗ್ತಾರೆ. ಮಕ್ಕಳಿಗೆ ಪ್ರೀತಿಯಿಂದನೇ ಕೊಡೋದು ಚಾಕ್ಲೇಟು ಇನ್ನೇನೋ ಒಂದು. ನಮ್ಮ ತಲೆಯಲ್ಲೇನು ನಾವು ಮಕ್ಕಳನ್ನು ತುಂಬ ಸುಖವಾಗಿಟ್ಟಿದ್ದೇವೆ ಅಂತ, ಆದರೆ ಹಲ್ಲು ಹಾಳಾಗಿ ಹೊಟ್ಟೆ ಹಾಳಾಗಿ 3 ದಿವಸ ಮಲಗಿದ್ದು ನಮ್ಗೆ ಗೊತ್ತಿಲ್ಲ. ನಾವು ಮಾತ್ರ ಹೇಳಲಿಕ್ಕೆ ನನ್ನನ್ನು ಕಂಡ್ರೆ ಮಕ್ಕಳೆಲ್ಲ ಎಷ್ಟು ಇಷ್ಟಪಡ್ತಾರೆ, ನಾನು ಕೊಟ್ಟಷ್ಟು ಸಹಾಯವನ್ನು ಬೇರೆ ಅಂದರೆ ಮಕ್ಕಳನ್ನು ನೋಡಿಕೊಳ್ಳುವ ಹಾಗೆ ಇನ್ಯಾರೂ ಮಾಡಿಕೊಂಡೇ ಇಲ್ಲ ಆ ಪ್ರೀತಿಯನ್ನು ಅಂತ. ಹೀಗೆಲ್ಲ ನಮ್ಮ ತಲೆಯಲ್ಲಿ ಕೆಲವು ಕಾರ್ಯಭಾರಗಳ ಹೆಗ್ಗಳಿಕೆಯನ್ನು ನಾವೇ ಊಹಿಸ್ತಾ ಇರ್ತೇವೆ. ಅದು ಕೃಷ್ಣ ಹೇಳ್ತಾನೆ, ನ ಚಕ್ರಿಯಾಭಿಹಿ, ನೀವು ಅಂದ್ಕೊಂಡ ಸಾಮಾಜಿಕ ಚಟುವಟಿಕೆ ಅಥವಾ ಏನು ಲೋಕದ ಕಾರ್ಯಭಾರಗಳಿಂದ ನಾನೇನು ಮೆಚ್ಚುವವನಲ್ಲ. ನ ತಪೋಭಿಹಿ, ಇಲ್ಲ ತುಂಬ ಜಪ ಅನುಷ್ಠಾನ 7 ದಿವಸ ಸಪ್ತಾಹದಲ್ಲಿ ಬಿಡದೆ ಭಾಗವತನ ಓದಿ ಆಗಿದೆ, ಮುಗಿಯುವಷ್ಟು ಸಪ್ತಾಹದ ಅವಭೃತ ಸ್ನಾನ ಮಾಡುವಾಗ ದೇವರು ಅಮೃತದ ರಸದ ಮಳೆಯನ್ನು ಹರಿಸಬೇಕು. ನಾನು ಸಿಗಲ್ಲ ಹಾಗೆ. ನಮ್ಮದೇ ಕೆಲವೆಲ್ಲ ಯೋಚನೆಗಳಿರ್ತವೆ. ಏನಂದರೆ ದೇವರನ್ನು ಪಡೀಲಿಕ್ಕೆ ನಾವೇನು ಓದಬೇಕಾಗಿಲ್ಲ ಅಂತ. ಇಲ್ಲಿ ಯಾವುದನ್ನು ಇಲ್ಲ ಅಂತ ಹೇಳಿದರು ಅದು ಯಾವುದು ಅಲ್ಲ ಅಂತ ಅರ್ಥ ಅಲ್ಲ. ಅದೆಲ್ಲವೂ ಕೂಡ ಭಗವಂತನ ಪ್ರೀತಿಗಾಗಿ ಇರಬೇಕು ಅಂತ ಅರ್ಥ. ಈಗ ವೇದಾಧ್ಯಯನ ತಪ್ಪು ಅಂತ ಹೇಳಿದ್ದಲ್ಲ, ಸಾಮಾಜಿಕ ಚಟುವಟಿಕೆ ತಪ್ಪು ಅಂತ ಹೇಳಿದ್ದಲ್ಲ, ಅಥವಾ ತಪಸ್ಸು ಮಾಡುವುದು ತಪ್ಪು ಅಂತ ಹೇಳಿದ್ದಲ್ಲ. ಇದೆಲ್ಲ ಮಾಡುವುದರ ಉದ್ದೇಶ ಏನಿರಬೇಕು ಅಂದರೆ ಇದು ಭಗವಂತನ ಪ್ರೀತಿಗಾಗಿ ಅಂತಿರಬೇಕು. ಆ ಪ್ರೀತಿಗಾಗಿ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಒಂದು ಸಜ್ಜನರ ಸಂಘ ಬೇಕು, ಎರಡನೇದು ಅಧ್ಯಯನ ಬೇಕು ಸ್ವಲ್ಪ ಆದರೂ. ನಾನೇನು ಸಮಗ್ರ ಶಾಸ್ತ್ರಾಧ್ಯಯನದ ಪ್ರತಿಯೊಂದು ಸಾಲುಗಳನ್ನು ವ್ಯಾಖ್ಯಾನ ಮಾಡುವಷ್ಟು ನಾವು ದೊಡ್ಡವರಾಗಬೇಕಾಗಿಲ್ಲ. ಅಲ್ಲಿ ಹೇಳಿದ ಮಾತಿನಲ್ಲಿ ಭಗವಂತನ ಹಿರಿತನ ಅರ್ಥ ಮಾಡಿಕೊಳ್ಳುವಷ್ಟು ನಮ್ಮ ಪ್ರತಿಯೊಂದು ಘಟನೆ ಹಿಂದೂ ಒಂದು ಅಪಾರವಾದ ಕೈಗೆ ಕಾಣದ, ಕಣ್ಣಿಗೆ ಕಾಣದ, ಕೈಗೆ ಸಿಗದ ಒಂದು ಶಕ್ತಿ ಇದೆ ಅನ್ನುವಷ್ಟು ಅರ್ಥ ಆಗುವ ತಿಳುವಳಿಕೆ ಆದರೂ ನಮ್ಮಲ್ಲಿ ಇದ್ದರೆ ಮಾತ್ರ ಆ ಕೆಲಸಗಳಿಗೆಲ್ಲ ಒಂದು ಅರ್ಥ ಬರುತ್ತೆ, ಅದು ಭಕ್ತಿಯಿಂದ ಕೂಡುತ್ತೆ. ಹಾಗಾಗಿ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ ಏವಂ ರೂಪ ಶಕ್ಯ ಅಹಂ ನೃಲೋಕೆ. ನಾನು ಈ ರೀತಿಯಾದ ನಿನಗೇನೀಗ ರೂಪ ತೋರಿಸಿದೆ ದೇವೇಂದ್ರನಿಗೆ ಅಥವಾ ಅರ್ಜುನನಿಗೀಗ ಹೇಳಿದ್ದು, ಇದು ಸುಲಭದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುವ ರೂಪ ಅಲ್ಲ. ಇದು ಅಸಾಧಾರಣವಾದ ಗುಣದಿಂದ ಕೂಡಿರುವಂಥದ್ದು. ಮತ್ತು ನಿನ್ನ ವ್ಯಥೆ ಅಥವಾ ಒಂಥರ ಕಕ್ಕವಿಕೆ ಆಗಿದ್ದೆ ಈಗ, ಅದು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಯಾವ ಕಡೆ ತಲೆ, ಯಾವ ಕಡೆ ಕಣ್ಣು, ಯಾವ ಕಡೆ ಮೂಗು, ಯಾವ ಕಡೆ ಬಾಯಿ, ಯಾವ ಕಡೆ ಕೈ, ಯಾವ ಕಡೆ ಗುಣಗಳ ರಾಶಿಯ ಮಧ್ಯದಲ್ಲಿ, ಜ್ಞಾನದ ಅನಂತತೆಯ ಮಧ್ಯದಲ್ಲಿ ಅರ್ಥವೇ ಆಗ್ತಾ ಇಲ್ಲ. ಒಂಥರ ಕಂಗಾಲಾಗಿದ್ದ. ಮಾತೇ ವ್ಯಥ ಮಾಚ ವಿಮೂಢ ಭಾವ. ನೀನು ಯಾರನ್ನು ಮೊದಲು ನೋಡಿದ್ಯೋ ಅದೇ ಕೃಷ್ಣನನ್ನೇ ನೀನು ಮತ್ತೊಮ್ಮೆ ನೋಡಿದ್ದು. ಆದರೆ ಆ ಮತ್ತೊಮ್ಮೆ ನೋಡಿದಾಗ ನೀನು ಗಾಬರಿಯಾಗಿದ್ದಿ. ಹೌದು, ಸಹಜವಾಗಿ ಯೋಚನೆ ಮಾಡಿ, ಸ್ವತಃ ಇಂದ್ರನಿಗೆ ಇಷ್ಟು ಗಾಬರಿ ಆಯಿತು ಅಂದರೆ ನಮಗೆ ಹೇಗಾಗ್ಬೋದು? ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಒಂದೋ ಅರ್ಥವೇ ಆಗೋದಿಲ್ಲ, ಎಂಥದೋ ಕಾಣಿಸ್ತಂತ ಸುಮ್ಮನೆ ಬಿಡ್ತೇವೆ ನಾವು. ಇಲ್ಲ ಸ್ವಲ್ಪ ಅರ್ಥ ಆಯಿತು ಅಂತಂದರೂ ಅದು ಎಲ್ಲಿಗೆ ಎಂಡ್ ಆಗುತ್ತೆ, ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಒಂದು ಗೊತ್ತಾಗುತ್ತೆ, ಕಕ್ಕಾಬಿಕ್ಕಿ ಆಗೋದಾಗುತ್ತೆ. ಅರ್ಜುನ ಹೇಳ್ತಾನೆ, ನನಗಿದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ಮಾಮೂಲು ರೂಪ ತೋರಿಸು ಅಂತ ಹೇಳಿದ್ದಕ್ಕೆ ತೇನೈವ ರೂಪೇಣ ಚತುರ್ಭುಜನ, ಮತ್ತು ಆ ಮಾಮೂಲು ರೂಪವನ್ನು ಭಗವಂತ ತೋರಿದ. ಮಾತೇ ತದೇವ ಮೇ ರೂಪಮಿದಂ ಪ್ರಪಶ್ಯ. ನಿನಗೆ ಯಾವ ರೂಪವನ್ನು ನೀನು ಮೊದಲು 4 ತೋಳಿನವನ ಹಾಗೆ ಸಾಮಾನ್ಯನಂತೆ ಕಾಣಬೇಕು ಅಂತ ನನ್ನನ್ನು ಕೇಳ್ಕೊಂಡ್ಯೋ ಅದೇ ರೂಪದಿಂದ ನಾನು ನಿನಗೆ ನನ್ನ ದರ್ಶನವನ್ನು ಕೊಡ್ತೇನೆ. ಅಂದರೆ ಈ 11ನೇ ಅಧ್ಯಾಯದ ನಿರಂತರ ಪಾರಾಯಣ ಮಾಡಿದರೆ ಒಂದು ಮನಸ್ಸಿಗೆ ನಮ್ಮ ಜೊತೆಗೆ ಇದ್ದಾನೆ ಅಂತ ಒಂದು ಫೀಲ್ ಆಗುತ್ತೆ. ಈ ಅರ್ಥ ಆಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲ ಅರ್ಥ ಆಗಲಿಲ್ಲ ಅಂದರೂ ಅನೇಕ ಥರದ ನಮಗೆ ದರ್ಶನಾಕಾಂಕ್ಷಿಯಾಗಿ ಒಬ್ಬ ಹೊರಟವನಿಗೆ ಏನಾದರೂ ಅಡೆತಡೆಗಳಿದ್ದರೆ ಅದನ್ನು ಪರಿಹರಿಸುವ ಶಕ್ತಿ, ಮುಖ್ಯವಾಗಿ ಕೆಲವೊಮ್ಮೆ ಪಿತೃದೋಷ ಇತ್ಯಾದಿಗಳೆಲ್ಲ ಇರುತ್ತೆ, ಏನೇನೋ ಸಮಸ್ಯೆಗಳು. ಆ ದೋಷ ಪರಿಹಾರ ಆಯಿತು ಅಂದರೆ ಅದರ ಜೊತೆಗೆ ಕಿರೀಟಿನಂ ಗದಿನಂ ಚಕ್ರಣಂ ಇತ್ಯಾದಿಗಳನ್ನೇನು ಭಗವಂತನ ಗುಣಗಳನ್ನು ಹೇಳಿದ್ದೆ. ತಮಸಃ ಪರಸ್ತಾತ್, ಅದು ಬೆಳಕಿನಿಂದ ಆಚೆಗಿದೆ, ನಾವು ತಿಳಿದ ಲೋಕಕ್ಕಿಂತ ತುಂಬ ದೂರದಲ್ಲಿದೆ ಅಂತ ಯಾರು ತಿಳ್ಕೊಳ್ತಾನೋ ಅಂಥವನಿಗೆ ಭಗವಂತ ಇನ್ನೂ ಹತ್ತಿರ ಆಗ್ತಾನೆ. ದೇವರನ್ನು ದೂರ ಇದ್ದಾನೆ ಅಂತ ತಿಳಿಯುವುದು ದೂರ ಇಟ್ಟಲ್ಲ, ದೇವರ ಹತ್ತಿರವೇ. ಆದರೆ ನಾನು ತಿಳಿಲಿಕ್ಕೆ ಇನ್ನೂ ಅವನ ಶಕ್ತಿ, ಅಂದರೆ ನಮ್ಮ ಭಕ್ತಿ ಸಾಕಾಗುವುದಿಲ್ಲ ಅನ್ನೋ ಅರ್ಥದಲ್ಲಿ ಅವನಿಗೆ ಶರಣ ಆದರೆ ಅವನೇ ಮೆಟ್ಟಲಿಂದ ಅಮ್ಮ ಇಳಿದು ಬಂದು ಮಗುವನ್ನು ಎತ್ಕೊಂಡು ಹೋದಾಗೆ, ಮಗು ಮೊದಲನೇ ಮೆಟ್ಲಲ್ಲೇ ಕೂತು ಅಳ್ತಾನೆ ಇರುತ್ತೆ, ಎತ್ಕೋ 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 ಅಂತ. ಎತ್ಕೊಂಡು ಅಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಅಮ್ಮ ಬರ್ತಾಳೆ ಕೆಳಗೆ, ಆಟ ಆಡ್ಕೊಂಡಿದೆ ಇರಲಿ ಬಿಡಿ, ಸ್ವಲ್ಪ ಹೊತ್ತು ಬೇರೆ ಕೆಲಸ ಮಾಡ್ಕೋಬೋದು ಅಂತ ಅಮ್ಮ ಸುಮ್ಮನೆ ಆಗ್ತಾಳೆ.
ಅದೇ ಹಠ 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 ಮಾಡಿ 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 ಮಾಡಿದರೆ ಬೈಕೊಂಡಾದರೂ ಬರ್ತಾಳೆ, ಎಷ್ಟು ರಗಳೆ ಮಾಡ್ತಿದೆ ಇದು ಅಂತ. ಅಂದರೆ ಹಾಗೆ ಭಗವಂತನ ಹತ್ರ ನಾವು ಕಾಡಬೇಕು. ಆದರೆ ತಾಯಿ ಹಾಗೆ ಅವನೇನು ಅಸಹನೆಯ ಭುಗಿಲಲ್ಲ ಅವನು. ಆ ತಾಯಿಗೆ ಯಾಕೆಂದರೆ ಅದೊಂದು ಜೀವ, ಆದ್ದರಿಂದಾಗಿ ಅವಳಿಗೆ ಅಸಹನೆ ಬರುತ್ತೆ. ಭಗವಂತನಿಗೆ ಅಸಹನೆ ಬರುವುದಲ್ಲ, ಇಷ್ಟು ಕೇಳ್ಕೊಂಡಾಗ ಕರ್ಕೊಳ್ಬೇಕು ಅಂತ ಅನ್ನಿಸಿ ಖಂಡಿತ ಕರ್ಕೊಳ್ತಾನೆ. ಆ ಥರ ಒಂದು ಬೇಡಿಕೆಯ ಸಾಲುಗಳು ಈ ಅಧ್ಯಾಯದಲ್ಲಿ ನಾನು ದೊಡ್ಡವನಲ್ಲ, ದಡ್ಡ, ನಿನ್ನನ್ನು ಹೇಗೆಗೋ ಬೈದಿದ್ದೇನೆ. ನಾವು ಬೈದಿರ್ತೇವೆ, ಎಷ್ಟೋ ಬೈದಿರ್ತೇವೆ. ನಾವು ಎಷ್ಟು ಭಕ್ತರು ಅಂತ ಹೇಳ್ಕೊಂಡ್ರು ಬೈದಿರ್ತೇವೆ. ನಮಗೆ ತಡಿಲಿಕ್ಕಾಗಲ್ಲ ಕೆಲವೊಂದು ಸರ್ತಿ. ಏನು ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಅಂದರೆ ನಾವು ದೇವರನ್ನು ಡೈರೆಕ್ಟ್ ಶಬ್ದ ಹೇಳಿದು ಬೈಬೇಕಾಗಿಲ್ಲ. ಒಂದು ಆದ ಘಟನೆಯನ್ನು ಒಪ್ಕೊಳ್ಳೋದೆ, ಅದು ಹೀಗಾಗಬೇಕಿತ್ತು ಹಾಗಾಗಬೇಕಿತ್ತು ಅಂತಂದರೆ ದೇವರಿಗೆ ಹಾಗೆ ಮಾಡಬೇಕಿತ್ತು ಅಂತ ಗೊತ್ತಿಲ್ಲ ಅಂತ ನಾವು ಆಕ್ಷೇಪ ಮಾಡ್ದಂಗಲ್ವಾ. ಯಾವುದೇ ವಿಷಯ ನಮಗೆ ಬೈಯೋದು ಅಂದರೆ ನಾವೇನು ಅಂದ್ಕೊಂಡಿದ್ವಿ, ಅವನ ಹೆಸರು ಹೇಳಿ ಅವನನ್ನು ಯಾವುದೋ ಒಂದು ಅವಾಚ್ಯವಾದ ಶಬ್ದದಿಂದ ಬೈದರೆ ಮಾತ್ರ ಬೈದದ್ದು. ಹಾಗಲ್ಲ, ವಸ್ತುವನ್ನು ಇದ್ದ ಹಾಗೆ ಒಪ್ಪಿಕೊಳ್ಳದೆ ನನಗೆ ಯಾವುದೋ ಅಸಹನೆ ಆಯಿತು ಅಂತ ಅದನ್ನು ನಿರಾಕರಿಸುವುದು ಅಥವಾ ಇನ್ಯಾವುದೋ ವಿಷಯಕ್ಕೆ ಆಕ್ಷೇಪ ಮಾಡುವುದು ಯಾವುದು ಸರಿ ಇಲ್ಲ. ಜಗತ್ತು ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಇದೆಲ್ಲ ದೇವರನ್ನೇ ಬೈದಾಗೆ. ಕಾಲ ಸರಿ ಇಲ್ಲ ಅಂದರೆ ದೇವರಿಗೆ ಈ ಕಾಲ ಹೀಗಿಡಬೇಕು ಹೀಗಿಡಬಾರ್ದು ಅಂತ ಗೊತ್ತಿಲ್ವಾ? ಅವನನ್ನು ನಾವು ಸರ್ವಜ್ಞ ಅಂತ ಒಪ್ಕೋತೀವಲ್ವ. ಹಾಗಾದರೆ ನಾವು ಬೈಕೊಳ್ಳುವಾಗ ನಡೆಯುವುದನ್ನೆಲ್ಲ ಸರಿ ಅಂತ ಹೇಳಬೇಕಾ? ನಡೆಯೋದನ್ನು ಸರಿ ಅಂತ ಹೇಳಲಿಲ್ಲ, ನಮಗೆ ಅದರ ಜೊತೆಗೆ ಇರಲಿಕ್ಕೆ ಕಷ್ಟ ಆಗ್ತಾಯಿದೆ. ನಾವು ಅದರಿಂದ ಹೊರಗೆ ಬರಬೇಕು ಅನ್ನುವ ಯೋಚನೆ ಸರಿ, ಆದರೆ ಅದು ಹಾಗಿರುವುದು ತಪ್ಪು ಅಂತ ಹೇಳಲಿಕ್ಕೆ ರೈಟ್ಸ್ ನಮಗಿಲ್ಲ. ಯಾಕಂದರೆ ಅದು ಇರುವುದೇ ಹಾಗೆ, ಆ ವಸ್ತುವಿನ ಸೃಷ್ಟಿಯ ಕ್ರಮವೇ ಹಾಗೆ. ಚೇಳು ಕಡಿಯುವುದೇ ಸ್ವಭಾವ ಅದರದ್ದು. ಚೇಳಿಗೆ ಯಾಕೆ ದೇವರು ಕಡಿಯುವ ಸ್ವಭಾವ ಇಟ್ಟ? ನಿಮಗೆ ಯಾಕೆ ನಾವು 100 ಜನನ ಬೈಕೊಳ್ಳೋ ಸ್ವಭಾವ ಬಂತು? ದೇವರೇನು ಇಟ್ಟಿದ್ದಲ್ಲ, ನಾವು ಇರೋದೇ ಹಾಗೆ. ಬೈತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ದೇವರು ನಮ್ಮನ್ನು ಒಪ್ಕೊಂಡಿದ್ದಾನೆ ಅಂದಮೇಲೆ ಚೇಳನ್ನು ಒಪ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇದೆ? ಪಾಪ ಯಾವತ್ತೂ ಬೈಯಲ್ಲ ದೇವರಿಗೆ. ಯಾಕೆಂದರೆ ನಾವು ಮಾನಸಿಕವಾಗಿ ತುಂಬ ಆಕ್ಷೇಪ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇರ್ತೇವೆ. ಪ್ರಾಣಿಗಳು ಯಾವತ್ತೂ ಆ ಥರ ತನ್ನ ಸೃಷ್ಟಿಯಾದ ಹಿನ್ನೆಲೆಯ ಮೂಲದ ಬಗ್ಗೆ ಯಾವತ್ತೂ ಆಕ್ಷೇಪ ಮಾಡಲ್ಲ. ನೋವಾಗುತ್ತೆ, ಅನುಭವಿಸುತ್ತೆ, ಸುಮ್ಮನಾಗುತ್ತೆ. ಪ್ರಾಣಿಗಳಿಗೆ ಬಂದ ಕಷ್ಟ ಬಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಸಹಿಸ್ಕೊಳ್ಳುತ್ತೆ, ಮಾತಾಡಲ್ಲ. ನೋವಂತೂ ಆಗುತ್ತಲ್ಲ, ಅದು ಕಷ್ಟವೇ ಅಲ್ವಾ? ಸೃಷ್ಟಿ ಮಾಡಿದವನು ಇದ್ದಾನೆ ಅಥವಾ ಇದಕ್ಕಿಂತ ಮೇಲೆ ಒಬ್ಬ ಇದ್ದಾನೆ ಅನ್ನೋಷ್ಟು ತಿಳುವಳಿಕೆ ಬಂದಾಗ ಬೈಕೋಬೇಕು. ಅದಕ್ಕೆ ಬರೀ ನೋವು ಮಾತ್ರ ಆಗ್ತಿರುತ್ತೆ. ನೋವು ಅನುಭವಿಸ್ಬೇಕು ಅಷ್ಟೇ. ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯಾದ ಪಾಪ ಪುಣ್ಯದ ಲೆಕ್ಕಾಚಾರ ಇಲ್ಲ. ಮಾಫಿ, ಅದೀಗ ಅನುಭವಿಸ್ತಾ ಇರೋದೇ ಪಾಪದ ಫಲವನ್ನು. ಮನುಷ್ಯನಿಗೆ ಹಾಗಲ್ಲ, ಫಲವನ್ನು ಅನುಭವಿಸ್ತಾ ಇರ್ತಾನೆ, ಮತ್ತಷ್ಟು ಪಾಪಗಳನ್ನು ಆಗುತ್ತೆ ಅದರಿಂದ. ಕೆಲವೊಂದು ಸಮಯದಲ್ಲಿ ಕೆಲವು ಪಕ್ಷಿ ಗೊತ್ತಿಲ್ಲದೇ ಈಗ ಕಳಶದ ಸುತ್ತೂರ ಮೇಲೆ ಗೋಪುರ ಸುತ್ತಾರ 3 ಪ್ರದಕ್ಷಿಣೆ ಆಗಿದ್ದಕ್ಕೆ ಅದು ಗೊತ್ತಿಲ್ಲದೆ ಮಾಡಿದ್ರು ಪುಣ್ಯ ಬಂತು ಅಂತ ಕೆಲವು ಕಥೆಯಲ್ಲಿ ಬರುತ್ತೆ. ಇಲ್ಲ, ಗೊತ್ತಿಲ್ಲದೆ ಮಾಡೋದಲ್ಲ. ಕೆಲವು ಸಂದರ್ಭ ಏನಾಗುತ್ತೆ, ಈಗ ಜಡಭರತನ ಕಥೆ ಬರುತ್ತೆ. ಅದರಲ್ಲಿ ಅವನು ಪೂರ್ವದಲ್ಲಿ ಒಬ್ಬ ಜಿಂಕೆ ಆಗಿದ್ದ ಅಂತ ಪೂರ್ವ ಸ್ಮರಣೆ ಇರುತ್ತೆ. ಆದರೆ ಕರ್ಮಫಲ ವಿಶೇಷವಾದ್ದೇನು ಬರುವುದಿಲ್ಲ. ವಿಶೇಷ ಕರ್ಮ ಪುಣ್ಯ ಆಗಲಿ ಪಾಪ ಆಗಲಿ ಬರುವುದಿಲ್ಲ. ಆದರೆ ಅದು ಮಾಡೋದು ತನಗೆ ಖುಷಿ ಅಂತ ಮಾಡುತ್ತಷ್ಟೆ, ಅಷ್ಟು ಎಚ್ಚರ ಇರುತ್ತಷ್ಟೇ. ಸತ್ಸಂಗ ಕೆಲವು ಪ್ರಾಣಿಗಳ ಆ ಟೈಮಿಗೆ ಬಂದು ಹೋಗೋದು ಕೆಲವೆಲ್ಲ ಮಾಡುತ್ತೆ ಸರ್. ಅದು ಪ್ರೀತಿಯಿಂದ, ಅಂದರೆ ಅದಕ್ಕೊಂದು ಒಳಗಿನಿಂದ ಇಂಟ್ಯೂಷನಲ್, ನನ್ನ ಯಜಮಾನ ಅಂತ ಅದಕ್ಕೊಂದು ತುಂಬ ದುಃಖ ಇರುತ್ತೆ. ಆ ದುಃಖವನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅಷ್ಟೇ. ಅಲ್ಲಿ ಪಾಪ ಪುಣ್ಯದ ಬಗ್ಗೆ ಯೋಚನೆಯಿಂದ ಮಾಡುವುದಲ್ಲ ಅದು. ನಮ್ಮ ಗುರುಗಳು ದೇಹ ತ್ಯಾಗ ಮಾಡುವ ದಿನ ಪೇಜಾರು ಮಠದ ಮುಂದೆ ಅವರ ದೇಹವನ್ನು ತಂದರು. ತರುವಾಗ ಇಡೀ ರಥಬೀದಿಯಲ್ಲಿ ಅಷ್ಟು ಪಾರಿವಾಳಗಳು ಕೂತಿದ್ವು. ಅದು ವಸ್ತುತ ಯಾವಾಗಲೂ ಮಧ್ವ ಸರೋವರ ಹತ್ರ ಸ್ವಾಮಿಗಳು ಬೆಳಿಗ್ಗೆ ಕಾಳು ಹಾಕ್ತಿದ್ರು, ಗೋಧಿ ಅಕ್ಕಿ ಎಲ್ಲ. ಇದು ತಂದ ಸುಮಾರು 10-11 ಗಂಟೆಗಿರ್ಬೋದು. ಅವ್ರು ಬೆಳಿಗ್ಗೆ ಯಾವಾಗಲೂ ಹಾಕ್ತಿದ್ದಿದ್ದು. ಅವತ್ತು ಬಂದಿಲ್ಲ ಅವ್ರು, ಯಾಕೆಂದರೆ 15 ದಿವಸದಿಂದ ಬರಲೇ ಇಲ್ಲ ಈ ಕಡೆಯಲ್ಲೂ. ಇಲ್ಲಾಂದರೆ ಅದು ಅಲ್ಲಿರುತ್ತೆ, ಇಲ್ಲೂ ಮಧ್ವ ಸರೋವರದ ಆಚೆ ಈಚೆ ಇರುತ್ತೆ. ಅವತ್ತು ಎಲ್ಲವೂ ಪೇಜಾರು ಮಾಡಿದ ಮುಂಭಾಗದಲ್ಲಿ ಪೆರೇಡ್ ನಿಂತಂಗೆ ನಿಂತಿದ್ದೇವೆ. ಅದರ ಒಳಗೆ ಭಾವನೆ ಏನಿತ್ತು ಗೊತ್ತಿಲ್ಲ. ಆದರೆ ಅದು ಬಂದದ್ದು ನೋಡಿದಾಗ ಆಶ್ಚರ್ಯ ಆಗಿತ್ತು. ಯಾವತ್ತೂ ಅಲ್ಲಿ ಇರದೇ ಇದ್ದವುಗಳು ಅವತ್ತು ಬಂದು ಕೂತಿದೆ ಅಂದರೆ ಅಷ್ಟೊತ್ತಿಗೆ ಶರೀರ ಬಂತು,
ಕರ್ಕೊಂಡು ಹೋದ್ಮೇಲೆ ಹೋದ್ವು. ಪ್ರದಕ್ಷಿಣೆ ಬಂದು ಕೃಷ್ಣ ಮಠ ಕರ್ಕೊಂಡೋಗಿ ಹೋದ್ಮೇಲೆ ಎಲ್ಲ ವಾಪಸ್ ಹೋದ್ವು. ಇದೆಲ್ಲ ಕೆಲವೆಲ್ಲ ಸಂಸ್ಕಾರವಶದಿಂದಾಗಿ ಚೂರು ಸಂಪರ್ಕ ಇರುತ್ತೆ ಅಷ್ಟೇ, ಬಿಟ್ಟರೆ ಪಾಪ ಪುಣ್ಯದ ವಿಶೇಷ ವ್ಯತ್ಯಾಸ ಫಲ ಆ ಪ್ರಾಣಿಗಳಿಗಿಲ್ಲ. ಕರ್ಮ ಅನುಭವಿಸ್ಬೇಕು, ಬಟ್ ಮಾಡ್ಕೊಳಕ್ಕಾಗಲ್ಲ. ಕರ್ಮ ಅದೇ ಪೂರ್ವದ್ದು ಏನಿದೆ ಅದು ಶರೀರದಲ್ಲಿ ಅನುಭವಿಸ್ತಾ ಇರುತ್ತಷ್ಟೇ. ಬೇಡ ಅಂತ ತಡಿಲಿಕ್ಕಾಗಿಲ್ಲ, ಬೇಕಾ ಅಂತ ತಗೊಳ್ಳಿಕ್ಕಾಗಲ್ಲ ಅದಕ್ಕೆ. ಮಗು ತುಂಬ ಹಠ ಮಾಡಿದ್ರೆ ಮಾತ್ರ ತಾಯಿ ಬಂದು ಮಗುನ ಎತ್ಕೊಳ್ಬೇಕು. ನೀವು ದೇವರಿಗೆ ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ರಲ್ಲ, ಆ ಮಗು ರಕ್ಷೆ ಎಳೆಯೋವರೆಗೂ ಯಾಕೆ ದೇವರು ಹಿ ಹ್ಯಾವ್ ಟು ವೇಟ್ ಅಂತ, ಏನಕ್ಕೆ? ಬೇಕಂದರೆ ಅವನು ಅಷ್ಟೊತ್ತು ಕಾಯಬೇಕು. ಯಾವುದು ಕೂಡ ಅಂದ ತಕ್ಷಣ ಸಿಕ್ಕಿದರೆ ಅದರ ಬೆಲೆ ಇರೋದಿಲ್ಲ. ಅದು ಕೊಟ್ಟ ತಕ್ಷಣ ಅಂತ ಅಷ್ಟೇ ಬೇಗ ಎಸ್ದು ಬಿಡುತ್ತೆ. ಕೂಗಿದ ತಕ್ಷಣ ಯಾಕೆ ಭಗವಂತ ಬರೋಲ್ಲ ಅಂದರೆ, ನಾವು ಕರೆದ ಕರೆಯಲ್ಲಿ ಬೇಕೇ ಬೇಕು ಅನ್ನುವ ಒಂದು ಆ ತೀವ್ರತೆ ಇದೆಯಾ. ಕಾವಲಿ ಚೂರು ಬಿಸಿ ಆದ ತಕ್ಷಣ ಹಿಟ್ಟು ಹಾಕ್ಬೋದಲ್ವಾ, ಯಾಕೆ ಹಾಕಲ್ಲ? ದೋಸೆ ಚೆನ್ನಾಗಾಗಬೇಕು ಅಂದರೆ ಚೆನ್ನಾಗಿ ಕಾವಲಿ ಕಾಯಬೇಕು, ಆಗ ದೋಸೆ ಚೆನ್ನಾಗಾಗುತ್ತೆ. ಹಾಗೆಯೇ ನಮಗೇನು ಅಂದರೆ, ನಾವು ಕೊನೆಗೇನು ಅಂದರೆ, ಅಲ್ಲಿ ನಮ್ಮದು ಪೆನ್ ಬಿದ್ದಿದೆ ಅಂದರೆ ಬಾ ಇಲ್ಲಿ ಅಂತ ದೇವ್ರನ್ನ ಕರೆದು ಪೆನ್ ತೊಗೊಂಬ ಅಂತ ಹೇಳ್ತೀವಿ ನಾವು. ಬಿಟ್ಟರೆ ಅದಕ್ಕೆ ದೇವರು ಹಾಗೆ ನಮ್ಮ ಕೈಗೆ ಸುಲಭದಲ್ಲಿ ಸಿಗೋನಲ್ಲ. ಅದಾಯ್ತಲ್ವ, ಭಾಗವತ ಅದೇ ಥರ ಹೇಳುತ್ತೆ. ಗೋಪಿಯರೆಲ್ಲ ಕೃಷ್ಣನನ್ನು ಎತ್ಕೋ, ಸ್ವಲ್ಪ ಕಾಲು ನಡಿಲಿಕ್ಕಾಗ್ತಿಲ್ಲ, ಬೆಣ್ಣೆ ತೊಗೊಂಬಂದು ಕೊಡು, ಸ್ವಲ್ಪ ಮೊಸರು ಕಡ್ಕೊಡು, ಸ್ವಲ್ಪ ಹಾಲು ಕರ್ಕೊಡು, ಎಲ್ಲ ಕೆಲಸ ಮಾಡಿಸ್ತಿದ್ರು ಕೃಷ್ಣನ ಹತ್ರ. ಕೃಷ್ಣನು ಒಂದೇ ಒಂದು ದಿವಸ ಬೇಸರ ಮಾಡದೆ ಮಾಡ್ತಿದ್ದ. ಆದರೆ ಏನು ಅಂದರೆ, ಅವ್ರಿಗೆ ಅದು ಕೊನೆಗೆ ಏನಾದರೂ ಕೆಲಸ ಇದ್ದರೆ ಅವ್ರಿಗೆ ಮಾಡುವಷ್ಟು ಶಕ್ತಿ ಇದ್ದರೂ ಕೂಡ ಕೃಷ್ಣನ ಬಿಟ್ಬಿಡ್ಲಿ, ಕೃಷ್ಣ ಮಾಡ್ತಾನೆ ಅಂತ ಎಲ್ಲ ಬಿಟ್ಟೇ ಬಿಡುತ್ತಿದ್ರು. ನಿಮ್ಮ ಜವಾಬ್ದಾರಿಯನ್ನು ಬಿಟ್ಟು ನೀವು ನನ್ನ ಮೇಲೆ ಹೊರಿಸೋದಲ್ಲ, ನೀವು ಕೆಲಸ ಮಾಡಿ ಆಗದೇ ಇದ್ದಾಗ ನನ್ನ ಮೇಲೆ ಹಾಕಬೇಕು. ಅದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಮರೆಯಾದದ್ದು, ಮತ್ತು ಗೋಪಿಗೀತ ಬಂತು. ಮತ್ತು ಮಗು ರಕ್ಷೆ ಹಿಡಿದಿದೆ, ಬಟ್ ಸ್ಟಿಲ್ ದೇವರು ಅಕ್ಸೆಪ್ಟ್ ಮಾಡ್ಕೊತಿಲ್ಲ. ರಚ್ಚೆ ಹಿಡಿದಿದೆ ಅಂತ ನಾವು ಹೊರಗಿಂದ ಅಂದ್ಕೋತಾ ಇರ್ತೀವಿ, ದೇವ್ರಿಗೆ ಗೊತ್ತಿದೆ ಅದು ರಚ್ಚೆ ಹಿಡಿದಿದೆಯೋ ಇಲ್ಲವೋ ಅಂತ. ಚಿತ್ತಶುದ್ಧಾಗಿ ಪಕ್ವತೆಯಾಗಿ ಇದೇನು ಗೊತ್ತಾ, ಕೆಲವೊಮ್ಮೆ ಆ ಕ್ಷಣಕ್ಕೆ ಮಾತ್ರ ನಾವು ಅವನೇ ಗತಿ ಇಲ್ಲ ಅಂತ ಕರಿತಾ ಇರ್ತೇವೆ. ಬೇರೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ದೇವರಲ್ಲಿ ವಾಪಸ್ ಅವನು ನೀನು ಗೂಡಲ್ಲೇ ಇರು, ನಮಗೆ ಬೇಕಾದಾಗ ಕರಿತೀವಿ ಅಂತ ಮತ್ತೆ ಅವನನ್ನು ಅಲ್ಲೇ ಇಟ್ಟು ನಾವು ನಮ್ಮೆಲ್ಲ ಜವಾಬ್ದಾರಿ ನಮ್ಮ ತಾಕತ್ತಿನಿಂದ ಏನಾಗುತ್ತೋ ಅದರ ಕಡೆ ಗಮನ ಕೊಡ್ತೇವೆ. ಎಲ್ಲಿ ತನಕ ಸರ್ವಾತ್ಮನ ಯಾವ ಕೆಲಸದಲ್ಲೂ ನಮಗೆ ನಮ್ಮ ಸ್ವಾತಂತ್ರ್ಯವನ್ನು ಚಿಂತಿಸದೆ ಅವನ ಆಧಾರದಲ್ಲಿ ಅಡಿಯಾಳಾಗಿ ಈ ಜಗತ್ತನ್ನಲ್ಲಿ ನಾವು ಯಾಕೆ ಕೆಲವೊಮ್ಮೆ ದೇವರು ಬೇಕು ಅಂತ ಅಂದ್ಕೊಳ್ಳೋದು ಅಂದರೆ, ಇಲ್ಲಿಯ ಸಮಸ್ಯೆಯನ್ನು ತಡ್ಕೊಳ್ಳಿಕ್ಕಾಗ್ತಿಲ್ಲ. ಇಲ್ಲಿ ಸಮಸ್ಯೆ ಪರಿಹಾರ ಆದರೆ ಮತ್ತು ದೇವರಲ್ಲಿ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಅವ್ನು ಬೇಕು ಹೊರತು ಅವನು ಬೇಕು ಅಂತ ಸಮಸ್ಯೆ ಪರಿಹಾರ ಆಗುವಾಗ ಕರೆಯೋದಲ್ಲ. ನಮ್ಮ ಕರೆಯುವಿಕೆಯಲ್ಲಿ ಕೇವಲ ಪರಿಹಾರದ ಉದ್ದೇಶ ಇದೆ ಹೊರತು ಅವನ ಎತ್ತರ ಅವನು ಬೇಕು ಅಂತಲೂ ನಮ್ಗೆ ಸುಖಕ್ಕೋಸ್ಕರ ಅಷ್ಟೇ. ನಮ್ಮ ಸ್ವಾರ್ಥ, ನಮ್ಮ ಸ್ವಹಿತಾಸಕ್ತಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಮಗೆ ಸುಖವೇ ಬಂತು ಅಂತ ಇಟ್ಕೊಳ್ಳಿ, ಯಾವ ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಯಾಲರಿ ಸರಿ ಆಯಿತು, ವರ್ಕ್ ಫ್ರಮ್ ಹೋಮೇ ಮಾಡಿ ಅಂತಂದರು, ಅಮೇರಿಕದ್ದೇ ಕಂಪನಿದ್ದೆಲ್ಲ ಆಯಿತು. ಅಷ್ಟೋ ತನಕ ಎಲ್ಲ ಬೆಳಿಗ್ಗೆ ಹೆಜ್ಜೆ ನಮಸ್ಕಾರ ಆಗ್ತಿದ್ದೆಲ್ಲ ಲಜ್ಜೆ ಬಿಟ್ಟು ಕುಣಿಯಿರು ಅಂತೆಲ್ಲ ಕುಣಿದದ್ದೇ ಕುಣಿದಿದ್ದು. ಆಮೇಲೆ ಮಾಮೂಲು ವಾರಕ್ಕೊಮ್ಮೆ ಹೋಗೋಣ ಅಂತ ಡಿಲೇ ಆಯಿತು. ಆಮೇಲೆ ನಾವು ತಿಂಗಳಿಗೊಮ್ಮೆ ಹೋದರೆ ಸಾಕು ಎಲ್ಲ ಸರಿ ಹೋಯಿತು ಅಂದರೆ ಮತ್ತೆ ಇಲ್ಲವೇ ಇಲ್ಲ ದೇವರು. ಯಾವುದೋ ಪಕ್ಕದ ದೇಶಕ್ಕೆ ಕರ್ಕೊಂಡ್ರು ಅಲ್ಲೇ ಹೋಗಿ ಇದ್ಬಿಟ್ಟೆ. ಈ ಮೊದಲೆಲ್ಲ ದೇವಸ್ಥಾನ ಪಕ್ಕದಲ್ಲಿ ಇರಲೇಬೇಕು, ನಮಗೆ ಬೆಳಿಗ್ಗೆ ನಿದ್ದೆನೇ ಬರಲ್ಲ ಅಕಸ್ಮಾತ್ ಗಂಟೆ ಶಬ್ದ ಕೇಳಲಿಲ್ಲ ಅಂದರೆ ಅಂತ ಕೂತಿರ್ತಿದ್ದ. ಆಮೇಲೆ ಯಾವುದೋ ಹೇಳದೆ ಕೇಳದೆ ಇರೋ ದೇಶಕ್ಕೆ ಹೋಗ್ತೆ, ದೊಡ್ಡ ಸ್ಯಾಲರಿ ಸಿಗುತ್ತೆ ಅಂದರೆ ಸೀದಾ ಹೋಗ್ಬಿಡು. ಇಲ್ಲ ರೀ, ಹೃದಯದಲ್ಲಿ ಇರಬೇಕು ದೇವರು, ಅದೆಲ್ಲ ಅಲ್ಲಿ ಇರೋದು ಎಲ್ಲ ದೊಡ್ಡ ವಿಷಯ ಅಲ್ಲ ಅಂತ ನಮ್ಮ ಸುಸ್ಥಿತಿಯನ್ನು ದೇವರನ್ನು ಮರೆಯುವುದಕ್ಕೆ ಅದು ಕಾರಣವಾಗುವ ಹಾಗಿದ್ದರೆ ಅದು ಜೀವ ಅಂತ ಹೇಳಿದ್ಮೇಲೆ ಲೋಪದೋಷಗಳು ಇದ್ದೇ ಇರುತ್ತೆ. ನಾನು ಲೋಪದೋಷ ಇರಬಾರ್ದು ಅಂತ ಹೇಳಲಿಲ್ಲ, ಅದರಲ್ಲಿರುವ ಮನಸ್ಥಿತಿ ಆ ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳೋದಿಲ್ಲ ಒಂದು. ಎರಡನೇದು, ನಮ್ಮ ಅಗತ್ಯವನ್ನು ಮನುಷ್ಯ ಬುದ್ಧಿಯ ದೃಷ್ಟಿಯಿಂದ ಅಗತ್ಯ ಇದ್ದಾಗ ಮಾತ್ರ ಉಪಯೋಗಿಸ್ಕೊಳ್ತೇವೆ ಅಂತ ಅನ್ನೋದು ಭಕ್ತಿ ಆಗಲ್ಲ. ಭಕ್ತಿ ಅನ್ನೋದು ಸರ್ವಾತ್ಮನ ಅವನನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಕನ್ಫರ್ಮ್ ಇರಬೇಕು, ಅದು ಇನ್ಫಾರ್ಮೇಷನ್ ಅಲ್ಲ. ಎಲ್ಲ ಅರ್ಥದಲ್ಲೂ ಅವನೇ ನಮಗೆ ಸರ್ವಸ್ವ, ಅವನನ್ನು ಹೊರತುಪಡಿಸಿ ಇನ್ಯಾವುದೂ ಇಲ್ಲ. ಇನ್ನೊಂದು ಸಂಗತಿ ನಾವು ಈ ಮಧ್ಯದಲ್ಲಿ ಮರೆಯೋದೇನು ಅಂತಂದರೆ, ಹಾಗಂತೇಳಿ ತಂದೆ ತಾಯಿ ನಮಗಿಲ್ಲಿ ತನಕ ಈ ಶರೀರಕ್ಕೆ ಸಹಾಯ ಮಾಡಿದ ಯಾವುದ್ಯಾವುದೋ ರೀತಿಯಿಂದ ಅವರನ್ನೆಲ್ಲ ಬಿಟ್ಟು ಹೋಗೋದು ಅಂತ ಅರ್ಥ ಅಲ್ಲ ವೈರಾಗ್ಯ ಅಂದರೆ.
ಅದೆಲ್ಲದರ ಜೊತೆಗೆ ಇದ್ದು ಅದರ ಜೊತೆಗಿನ ಬಾಂಧವ್ಯ ಉಳಿಸ್ಕೊಂಡು ಅದಕ್ಕೆ ನಾವು ಮಾಡಬೇಕಾದ ನಮ್ಮ ಹೊಣೆಗಾರಿಕೆಯನ್ನು ನಡೆಸ್ಕೊಂಡು ಅದರಲ್ಲಿ ದೇವರನ್ನು ಕಾಣಬೇಕು. ಪ್ರಹ್ಲಾದ ಕಯಾದುವನ್ನು ಅಪ್ಪಿಕೊಳ್ಳುವಾಗಲೂ ಅವನಿಗೆ ಇದ್ದಂತಹ ಪ್ರೀತಿ ಏನು ಅಂತಂದರೆ ತಾಯಲ್ಲಿ ದೇವರನ್ನು ನೋಡ್ತಿದ್ದವನು. ನಾವು ಅದನ್ನೇ ಹೇಳುವುದು, ಮಾತೃದೇವೋ ಭವ. ದೇವರನ್ನ ಮನುಷ್ಯರಲ್ಲಿ ಕಾಣಕ್ಕೆ ಹೋದ್ರೆ ಅವ್ರಲ್ಲಿ ಲೋಪದೋಷನೇ ಕಾಣುತ್ತೆ ಹೊರತು ಲೋಪದೋಷ ಮನುಷ್ಯನದ್ದು, ದೋಷ ಮನುಷ್ಯನದ್ದು ಹೊರತು ದೇವರದ್ದಲ್ಲ. ಗುಣಗಳಿದ್ರೆ ಮಾತ್ರ ನಾವು ದೇವ್ರನ್ನ ಕಾಣಕ್ಕಾಗಲ್ಲ. ಹೌದು, ಗುಣಗಳಿದ್ರೆ ಮಾತ್ರ ದೇವರು. ಹೌದು, ಕಾಣ್ದಿರೋ ಕಡೆ ನಾನು ದೇವ್ರನ್ನ ಕಾಣ್ತೀನಿ ಅಂದ್ರೆ ಅದು ಏನು ಗೊತ್ತಾ, ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ, ನಮಗೆ ಗುಣ ಕಾಣ್ಲಿಕ್ಕೆ ಬರ್ತಿಲ್ಲ ಅಂತ, ಅಲ್ಲಿ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಗುಣ ಇಲ್ಲದೆ ಇದ್ದರೆ ಒಂದು ವ್ಯಕ್ತಿ, ನೀವು ಹೇಳಿದ್ದು ದೋಷನೂ ಇರಬಹುದು ಅಂತ, ಈಗ ದೋಷವೇ ಇದೆ ಅಂತ ಹೇಳ್ತಾ ಇದ್ದೀರಿ. ಗುಣ ದೋಷ ಎರಡೂ ಇರುತ್ತೆ. ಆದ್ರೆ ದೇವರನ್ನ ಕಾಣುವಷ್ಟು ಉತ್ತಮ ಅವ್ರು ದೇವರು ಅಂತ ಹೇಳಿಲ್ಲಲ್ಲ ಯಾರು. ನೀವು ದೇವರನ್ನ ಅಲ್ಲಿ ಹುಡುಕ್ಬೇಡಿ. ಅಂದರೆ ದೇವರ ಹಾಗೆ ಅವನಿರಬೇಕು. ನಾವೇನು ಮಾಡ್ತೀವಿ ಅಂದರೆ ದೇವರ ಅವನಲ್ಲಿದ್ದಾನೆಂದರೆ ಎಲ್ಲ ದೇವರ ಗುಣ ಅಲ್ಲಿರಬೇಕು ಅಂತ ಇಲ್ಲ, ಅಂತರ್ಯಾಮಿಯಾಗಿ ಅಷ್ಟೇ. ಅವನಲ್ಲಿರುವ ಒಳಿತು ಕೆಡುಕು ಎರಡನ್ನೂ ಪಾಕ ಮಾಡ್ತಾ ಇದ್ದಾನೆ. ದೇವರನ್ನ ಕಾಣಕ್ ಹೋಗ್ಬಿಟ್ಟು ಮೋಹಕ್ಕೆ ಒಳಗಾಗ್ಬಿಟ್ಟು ಅಲ್ಲೇ ಅವನಲ್ಲಿ ಕಾಣಬೇಕು ಅಂತ ಹೇಳಿದ್ದಲ್ಲ, ಅವನಲ್ಲಿ ದೇವ್ರು ಇದ್ದಾನೆ ಅಂತ ಚಿಂತಿಸ್ಬೇಕಷ್ಟೇ. ಉಪಕಾರ ಆಗೋದಷ್ಟೇ ಅವ್ರ ಯೋಚನೆ. ಆ ಉಪಕಾರಕ್ಕೆ ಕಾರಣ ಭಗವಂತ. ರಸ್ತೆಯಲ್ಲಿ ಇದ್ದವರೆಲ್ಲರ ಹತ್ರ ಹೋಗಿ ನಾವು ನಿನ್ನನ್ನು ಒಂದು ನಿಮಿಷ ಕೂತ್ಕೋ, ನಾನು ಮಂಗಳಾರತಿ ಮಾಡಿ ಪಂಚಾಮೃತಾಭಿಷೇಕ ಮಾಡಲಿಕ್ಕೆ ಅಂತ ಹೇಳಬೇಕೆ ಅಂತ ಹೇಳಿಲ್ಲ. ಎಲ್ಲದರಲ್ಲೂ ದೇವ್ರು ಇದ್ದಾನೇನೋ ಎಚ್ಚರ ಇರಬೇಕು. ಏನಾದರೂ ಅವನಿಂದ ತೊಂದರೆ ಆಯಿತು ಅಂದರೆ ಅವನು ತೊಂದರೆ ಮಾಡಿದ್ದಲ್ಲ ಅಂತ ಗೊತ್ತಿರಬೇಕು. ಅವನಲ್ಲಿರುವಂತಹ ಭಗವಂತನ ನಮಗೂ ಇರುವ ಒಂದು ಕನೆಕ್ಷನ್ನಿಂದನೇ ಆ ತಪ್ಪು ಇಲ್ಲ ನಮಗೇ ಯಾಕಾಯ್ತಾ ಅನ್ಯಾಯ ಅವನಿಂದ. ಎಷ್ಟೋ ಜನ ಇದ್ದಾರೆ, ನಾವೇ ಸಿಗಬೇಕಾ ಬಕ್ರ ಅಂತ. ಏನೋ ಒಂದು ಲಿಂಕಿದೆ, ಅವನು ಜೋಡಿಸ್ತಾನೆ, ಅವನು ಅದರ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡ್ತಾನೆ. ಅವ್ನು ಮಾಡಿದ ಸರಿಯಿಂದ ನಾನು ಸಮರ್ಥಿಸ್ಲಿಕ್ಕೆ ಹೇಳಿಲ್ಲ. ಅವನ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಹೇಳಿದ್ದು. ಒಳ್ಳೆಯದಾಯಿತು ಹೇಗೆ ದೇವರಿಂದನೋ, ಕೆಟ್ಟದಾಗೋದು ದೇವರಿಂದನೇ. ಆದರೆ ಅದು ನಮ್ಮ ಕರ್ಮಕ್ಕೆ ಸರಿಯಾಗೋದು ಹೊರತು ನಮ್ಮ ಮೇಲೆ ಕೋಪ ಅಲ್ಲ, ನಮ್ಮ ಮೇಲೆ ವಿಶೇಷವಾದ ದ್ವೇಷವೂ ಅಲ್ಲ. ನಾವು ಅವನ ಜೊತೆಗೆ ಒಂದು ಕೆಟ್ಟದ್ದನ್ನು ಅನುಭವಿಸಬೇಕಿತ್ತು, ಅದು ಅವನಿಂದ ಅಭಿವ್ಯಕ್ತ ಆಯಿತು. ಆ ವ್ಯಕ್ತಿ ಅಸ್ವತಂತ್ರ, ಅವನಿಗೆ ಸ್ವತಂತ್ರವಾಗಿ ಯಾರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಯಾರ ಮೇಲೂ ತನ್ನ ಸಾಮರ್ಥ್ಯದಿಂದ ಅವರ ಹಣೆ ಬರಹವನ್ನು ಬದಲಾಯಿಸ್ಲಿಕ್ಕಾಗಲ್ಲ. ಬದುಕಿನಲ್ಲಿರುವ ಪ್ರತಿಯೊಂದು, ಈಗ ಈ ಗೀತೆಯ ಮುಖ್ಯ ಉದ್ದೇಶ ಏನು ಹೇಳಿ, ದುರ್ಯೋಧನಾದಿಗಳನ್ನು ದ್ವೇಷ ಮಾಡಬೇಡ ಅಂತಲೇ ಹೇಳ್ತಾ ಇರೋದು. ಅವನು ಯುದ್ಧವನ್ನು ಪೂಜೆ ಮಾಡು ಅಂತ ಹೇಳ್ತಾ ಇರೋದು. ದ್ವೇಷ ಇದ್ದರೆ ಪೂಜೆ ಮಾಡಲಿಕ್ಕಾಗುತ್ತಾ? ಅದಕ್ಕೆ ಹೇಳಿದ್ದು ಭೀಷ್ಮಂಚ ದ್ರೋಣಂಚ ಜಯದ್ರಥಂಚ, ಈ ಎಲ್ಲರನ್ನೂ ಕೂಡ ನಾನೇ ಸ್ವೀಕಾರ ಮಾಡಿ ಆಗಿದೆ, ನಿನಗೇನು ಕೆಲಸ ಇಲ್ಲ, ನೀನು ಮಾಡೋದಲ್ಲ ಈ ಯುದ್ಧವನ್ನು, ಅವರನ್ನು ಕೊಲ್ಲೋದು ನೀನಲ್ಲ, ಕೊಂದದ್ದಕ್ಕೆ ನಿನಗೆ ಪಾಪ ಇಲ್ಲ. ಧರ್ಮ್ಯಮಿಮಂ ಯುದ್ಧಂ, ಇದು ಧರ್ಮ್ಯ, ಇದು ಮಾಮೂಲಿ ಯುದ್ಧ ಅಲ್ಲ, ಇದು ಧರ್ಮಯುದ್ಧ. ಧರ್ಮಯುದ್ಧದಲ್ಲಿ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ನಮ್ಮ ಪ್ರಯತ್ನ ಏನು ಅಂತಂದರೆ, ನಮಗೀಗ ಗೊತ್ತಾಯ್ತಲ್ವ ಇದು ನಾವು ಮಾಡಿದ್ರೇ ಆಗೋದು ಅಂತ. ಈಗ ನೀರಿದೆ, ಅಲ್ಲಿ ಬಾರಿಕೆ ಆಗ್ತಿದೆ, ದೇವರೇ ಬಾಯಿ ಅಲ್ಲಿ ಲೋಟಲ್ಲಿ ನೀರಿದೆ, ತಾನೇ ಸ್ಟ್ರಾ ಬಂದು ಕುತ್ಕೊಂಡು ಬಾಯೊಳಗೆ ಬಾ ಅಂದರೆ ಬರುತ್ತಾ? ದೇವ್ರು ಏನು ಮಾಡಿದ್ದಾನೆ ಅಂದರೆ ಅಲ್ಲಿ ನೀರಿರೋ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲೊಂದು ಕೈ ವ್ಯಕ್ತಿ ಗುಣ ಅದೇ ತರ ಇದ್ದಾಗ ಅದು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅಂದಾಗ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾವುದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಈಗ ಆ ವ್ಯಕ್ತಿ ಗುಣನ ನಮಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಆಗ್ತಾ ಇದೆ. ಆದ್ರೆ ಆ ವ್ಯಕ್ತಿಗೆ ಅಸ್ವತಂತ್ರ, ಭಗವಂತನೇ ಅವ್ರು ನಮಗೆ ಕರ್ಮಕರ್ಸರ್ವ ಇದೆ. ಬಿಡ್ಲಿಕ್ಕಾಗದೇ ಇರುವ ವ್ಯವಸ್ಥೆಯೊಳಗೆ ಅದು ಇರೋದು ಹೌದಾದರೆ ಅದನ್ನು ಸಹಿಸ್ಕೊಳ್ಬೇಕಷ್ಟೆ. ಬಿಡಿಸ್ಕೊಳ್ಬೋದು, ದಾರಿ ಸರಿಯಾಗಿದ್ದರೆ ನ್ಯಾಯಯುತವಾಗಿದ್ದರೆ ಬಿಡಿಸ್ಕೊಳ್ಬಹುದು. ಆದರೆ ಅದು ಬಿಡಿಸ್ಕೊಳ್ಳಿಕ್ಕಾಗದು. ಈಗ ನಮ್ಮ ಮಗುನೇ ಅಂತ ಇಟ್ಕೊಳ್ಳಿ, ನಮಗೆ ತುಂಬ ಅದಕ್ಕೆ ಅದರ ಬುದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ಕಷ್ಟ ಅದಕ್ಕೆ ಏನು ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಅದು ತಪ್ಪು ಮಾಡ್ತಾ ಇದೆ ಅಂತ ನಾವು ಬಿಟ್ಬಿಡ್ಲಿಕ್ಕಾಗುತ್ತಾ? ಅದು ಹಾಗೆ ಮಾಡುತ್ತೆ ಅಂತ ನಾವು ಹಾಗೆ ಮಾಡಲಿಕ್ಕಾಗುತ್ತಾ? ಅದು ಈಗ ಯಾವುದೋ ಒಂದು ಹಿಂದೆ ಜನ್ಮದಲ್ಲಿ ಮಗುವಾಗಿ ನಾವು ಅದು ತಾಯಿಯಾಗಿದ್ದಾಗ ಸರಿ ಕಾಡಿದ್ದೇವೆ ನಾವು, ಅದಕ್ಕೆ ಅದು ನಮಗೆ ಮಗುವಾಗಿ ವಾಪಸ್ ಅದೇ ಥರದ ಪ್ರತಿ ಫಲವನ್ನು ಕೊಡ್ತಾ ಇದೆ. ಅದರಿಂದಾಗಿ ಕರ್ಮ ಅನ್ನೋದು ಕಾರಣ ಹೊರತು ಆ ಮಗು ಕಾರಣ ಅಲ್ಲ, ದೇವರು ಕಾರಣ ಅಲ್ಲ. ಅದಕ್ಕೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಆ ವ್ಯಕ್ತಿ ಸರಿ ಮಾಡಿಸ್ತಾನೆ ಮಾಡ್ಕೊಳ್ಳಿ ಅಂತ ದೇವ್ರನ್ನ ಪ್ರೇ ಮಾಡ್ಬೇಕು. ಅಷ್ಟು ಬೇಡ್ಕೋಬೋದು. ಸರಿ ಮಾಡಿಕೊಡಪ್ಪ ಇದರ ಬುದ್ಧಿಯನ್ನು. ಅವಾಗ ಅವ್ರಿಗೆ ಸ್ಫುರಣೆ
ಇವಾಗ ಇವ್ರು ಕೇಳಿದ ಪ್ರಶ್ನೆ ಥರದ್ದೇನೆ, ಇವಾಗ ಒಂದು ಮನೆಯಲ್ಲೇ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರ ಸ್ವಭಾವ ತುಂಬ ಬೇರೆ ಥರ ಇದೆ, ನಮ್ಮ ಸ್ವಭಾವ ಬೇರೆ ಥರ ಇದೆ, ಅಲ್ಲಿ ಇರಲೇಬೇಕನ್ನೋ ಒಂದು ಪರಿಸ್ಥಿತಿ ಕೂಡ ಅವನಿಗಿದೆ. ಅದನ್ನೇ ಹೇಳಿದ್ದು ನಾನು ಇಷ್ಟೊತ್ತು. ಹೆಂಗೆ ಅವಾಗ ಇವಾಗ ಅಲ್ಲ ಅವಾಗ ನಾವು ಕೇಳ್ಬೇಕು ಅಂದ್ರೂ ಅದು ಭಗವಂತನಿಗೆ ಗೊತ್ತಿರಲ್ವಾ, ನಾವ್ ಯಾಕೆ ಕೇಳ್ಬೇಕು? ಅದು ಇವಾಗ ಕೇಳಬೇಕೇನು ಗೊತ್ತಾ, ಆ ನೋವು ಸಹಿಸ್ಕೊಳ್ಳಿಕ್ಕೆ ಒಬ್ಬನ ಆಸರೆ ಬೇಕೇ ಬೇಕು. ಮನುಷ್ಯ ಸ್ವತಂತ್ರ ಅಲ್ಲ. ಅದರಿಂದಾಗಿ ನೀವು ಆ ಲೆವೆಲಿಗೆ ರೀಚ್ ಆಗಿದ್ದೀರಿ ಅಂದರೆ ನೀವು ಕೇಳಬೇಕಾಗೇ ಇಲ್ಲ. ನೀವು ಅದನ್ನು ಕೇಳಬಾರ್ದು ಅಂತಿದ್ದರೆ ಅದು ಕಷ್ಟ ಆಗ್ತಾ ಇದೆ ಅಂತಲೂ ನೀವು ಅಂದ್ಕೊಳ್ಳಲ್ಲ. ಅಲ್ಲ ಏನು ಇಷ್ಟ ಆಗದೆ ಇರೋದನ್ನ ಸಹಿಸ್ಕೊಂಡು ಇರ್ಬೇಕಂತೇನಿದೆ, ಕ್ಲಿಯರ್ ಕಟ್ಟಾಗಿ ಹೇಳ್ಬೋದಲ್ಲ, ನಿಮ್ಗಿಂದ ಇದು ನಮ್ಗೆ ಇಷ್ಟ ಆಗ್ತಿಲ್ಲ. ಇದು ಈಗ ಇಲ್ಲಿ ಹೇಳ್ಬೋದು ಅಥವಾ ಯಾರೋ ಒಬ್ರು ಹೇಳ್ಬೋದು. ಎಲ್ಲರೂ ಹಾಗೆ ಹೇಳಿಬಿಟ್ರೆ ಜಗತ್ತಿಲ್ಲಿ ಎಲ್ಲರೂ ರಸ್ತೆ ಮಧ್ಯದಲ್ಲೇ ನಿಂತ್ಕೊಂಡು ಅವ್ರವ್ರಿಗೆ ಒಂದು ಟೆಲಿಫೋನ್ ಬೂತ್ ಇಟ್ಕೊಂಡು ಅದರೊಳಗೆ ಇರಬೇಕು. ಯಾರ ಹತ್ರನೂ ಬೆರಿಲಿಕ್ಕಿಲ್ಲ. ಒಂದು ಮನೆ ಅಂತ ಇರಲ್ಲ, ಎಲ್ಲ ಅಪಾರ್ಟ್ಮೆಂಟಲ್ಲಿ ಒಂದೊಂದು ಸಣ್ಣ ಸಣ್ಣ ಕೋಣೆ. ಕೆಲವೊಂದು ನನ್ಗೆ ಇಷ್ಟ ಆಗ್ತಿಲ್ಲ, ನನ್ನ ನಿಮ್ಗೆ ಕೆಲವು ಇಷ್ಟ ಆಗ್ತಿಲ್ಲ. ಸಮಗ್ರ ವ್ಯಕ್ತಿಯನ್ನು ಒಬ್ಬನನ್ನು ಇಷ್ಟಪಟ್ಟು ಪೂರ್ತಿಯಾಗಿ ಎಲ್ಲ ರೀತಿಯಿಂದಲೂ ನಮಗೆ ಬೇಕಾದಾಗೆ ಜೋಡಿಸ್ಕೊಳ್ಳಿಕ್ಕಾಗಲ್ಲ. ನಮ್ಮನ್ನು ಎಷ್ಟೋ ಜನ ಹೀಗೆ ಸಹಿಸ್ಕೊಂಡೋದ್ರಿಂದ ನಾವು ಇವತ್ತಿದ್ದೀವಿ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಅವ್ರು ಸಹಿಸ್ಕೊಂಡದ್ದು ಹೇಗೆ ಅಂತ. ನಮ್ಮನ್ನು ಸಹಿಸ್ಕೊಂಡದ್ದಕ್ಕೆ ನಾವು ಇವತ್ತಿದ್ದೀವಿ. ಒಂದು ವೇಳೆ ಯಾರೋ ನಮ್ಮನ್ನು ಈ ಹಿಂದೆ ನಮ್ಮ ಆ ಅವ್ಯವಸ್ಥೆಯನ್ನು ಸಿಟ್ಟು ಮಾಡಿಕೊಂಡು ಎರಡು ಬಾರಿಸಿದರೆ ನಾವು ಇವತ್ತಿರ್ತಾ ಇದ್ದೋ ಗೊತ್ತಿಲ್ಲ. ಅಲ್ಲ ಇನ್ನೊಂಥರ ಕೆಲವು ಮೆಚುರಿಟಿ ಇದ್ದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಅಂದರೆ ಅವ್ರು ಇದ್ರೂ ಇಲ್ಲದೆ ಹೋದ್ರು ಏನು ಮ್ಯಾಟ್ರ್ ಆಗಲ್ಲ. ಬಂದದ್ದೆಲ್ಲ ಬರಲಿ, ನಮ್ಮ ಗುರಿ ಫೋಕಸ್ ಮಾಡಿಬಿಟ್ಟು ಅದನ್ನು ಉದಾಸೀನ ಮಾಡಬೇಕು ಅಷ್ಟೆ. ಅದರ ಜೊತೆಗೆ ಇರಲೇಬೇಕು, ಅನಿವಾರ್ಯ. ಅದಕ್ಕೆ ನಮ್ಮ ದಾರಿ ಅರ್ಥ ಆಗಲ್ಲ. ಇದು ದಾರಿ ಒಳ್ಳೆಯದೋ ಕೆಟ್ಟದ್ದು ಅಂತಲೂ ಅದಕ್ಕೆ ಗೊತ್ತಾಗಲ್ಲ. ನಾವು ಅದನ್ನು ಒಂದು ಹಂತಕ್ಕೆ, ಅಂದರೆ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ ನಮ್ಮ ಉದ್ದೇಶ ಏನು ಅಂತ, ಅವರನ್ನು ನಾವು ಏಗಬೇಕು ಅಂತ ಹೇಳೋದು. ಅದಕ್ಕೆ ಕನ್ನಡದಲ್ಲಿ ಏಗುವುದು ಅಂತ ಒಂದು ಶಬ್ದ ಇದೆ. ಅದು ಹಾಗೇ ಇರುವುದು. ಚೇಳನ್ನು ಯಾರೋ ಒಬ್ಬರು ಋಷಿ ಎತ್ತಿ ಪಕ್ಕಕ್ಕೆ ಇಡ್ಲಿಕ್ಕೆ ಹೋದಂತ ಕಡೀತಂತೆ. ಮತ್ತೆ ಬಿತ್ತು ಬೆಂಕಿ ಹತ್ರನೇ, ಮತ್ತೆ ತೆಗೆದಿಡ್ಲಿಕ್ಕೆ ಹೋದ, ಮತ್ತೆ ಕಡೀತು, ಮತ್ತೆ ಕೈ ಮನುಷ್ಯಲು ನೋವಾಯಿತು ಅಂತ ಬಿಟ್ಟ. 4 ಸರ್ತಿನೂ ಹಾಗೆ ಮಾಡಿ ಶಿಷ್ಯ ಕೇಳಿದಂತೆ, ಏನು ಸ್ವಾಮಿ ನೀವು ಅದಕ್ಕೆ ಅಷ್ಟು ಕಡಿತಾ ಇದೆ ಅಂದರೆ ಬಿಟ್ಟು ಅದು ಸುಟ್ಟೋಗ್ಲಿಕ್ಕೆ ಬಿಡಬಾರ್ದು. ನಾನು ಮನುಷ್ಯ, ಅದು ಪ್ರಾಣಿ. ನಾನು ಅದರ ಥರ ಮಾಡಿದರೆ ಅದಕ್ಕೂ ನನಗೇನು ವ್ಯತ್ಯಾಸ? ಅವರಿಗೆ ಗುರಿ ಗೊತ್ತಿಲ್ಲ. ಅದನ್ನೇ ಹೇಳುವುದಲ್ವ ಅರ್ಜುನ, ಏನು ಅವರಿಗಂತೂ ಗೊತ್ತಾಗಲ್ಲ, ನಾವು ಕೂಡ ಹಾಗೆ ಮಾಡೋದೆಷ್ಟು ಸರಿ ಅಂತ. ಅದಕ್ಕೆ ಕೃಷ್ಣ ಹೇಳೋದು, ನಿನಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಗೊತ್ತು ತಾನೆ. ನಿನ್ನ ಕೆಲಸ ಅವನು ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಶಿಕ್ಷೆ ಕೊಡೋದು ತಾನೆ. ನಿಂಗೆ ಶಿಕ್ಷೆ ಕೊಡೋ ಹೊರತು ಅವ್ರ ಮೇಲೆ ದ್ವೇಷ ಸಾಧಿಸು ಅಂತ ಹೇಳಿದ್ದಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕು. ಜವಾಬ್ದಾರಿ ಒಬ್ಬ ತಾಯಿಯಾಗಿ ಮಗು ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕಾದ ಕರ್ತವ್ಯ. ಆ ಶಿಕ್ಷೆ ಅನ್ನೋದು ದ್ವೇಷದಿಂದ ಕೊಡೋದಲ್ಲ, ಅಥವಾ ಆ ಮಗು ಮಾಡಿದ್ದಕ್ಕೆ ಸರಿಯಾಗಿ ಅದಕ್ಕೂ ಒಂದು ಸರ್ತಿ ನೋವಾದರೆ ಹೇಗಾಗುತ್ತೆ ಅಂತ ಗೊತ್ತಾಗಲಿ ಅಂತ ಬುದ್ಧಿ ಕಲಿಸ್ತೇನೆ ಅಂತ ಮಾಡೋದು ಅಲ್ಲ. ಆ ತಪ್ಪು ಇನ್ನೊಮ್ಮೆ ಮಾಡಬಾರ್ದು, ಅದು ಇನ್ನೊಬ್ಬರಿಗೆ ಇದೇ ರೀತಿಯ ಅನ್ಯಾಯ ಮಾಡಿ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ಶಿಕ್ಷೆ ಕೊಡೋದು ಹೊರತು, ನಾನು ಶಿಕ್ಷೆ ಕೊಟ್ಟ ತಕ್ಷಣ ಅದೆಲ್ಲ ಸರಿ ಹೋಗುತ್ತೆ, ನಾನು ಶಿಕ್ಷೆ ಕೊಟ್ಟ ತಕ್ಷಣ ಮಗುವಿಗೆ ಎಲ್ಲ ವ್ಯವಸ್ಥೆ ಮೊದಲಿನಂತೆ ಸರಿಯಾಗುತ್ತೆ ಅಂತ ಅನ್ನೋ ಭಾವನೆ ಅಲ್ಲ. ತಪ್ಪು ಮಾಡಿದಾಗ ತಾಯಿಯಾಗಿ ಶಿಕ್ಷಿಸಬೇಕಾದ ನಮ್ಮ ಕರ್ತವ್ಯ, ಶಿಕ್ಷಿಸ್ತಾ ಹೋಗ್ತಾಳೆ. ಅದರಲ್ಲಿ ಅದರದ್ದು ಅರ್ಥವೇ ಮಾಡಿಕೊಳ್ಳಿಲ್ಲ, ವಿರೋಧ ಜಾಸ್ತಿ ಆಯಿತು ಅಂತಂದರೆ ಆಗ ತಾಯಿಯೂ ಕೂಡ ಹೆಲ್ಪ್ಲೆಸ್, ಬಿಟ್ಬಿಡಬೇಕಾಗುತ್ತೆ. ಬೆಳೆಯುವ ಬುದ್ಧಿ ಬರುವ ತನಕ ಮಾಡ್ಬೋದು. ಬುದ್ಧಿ ಬಂದ ಮೇಲೂ ಹಾಗೆ ಇದೆ ಅಂದಮೇಲೆ ಕೇಳೋರಿಗೆ ಹೇಳಬೇಕು, ಕೇಳದವ್ರಿಗೆ ಏನು ಹೇಳೋದು? ಬಟ್ ಅವಾಗ ತಾಯಿಗೆ ಹರ್ಟ್ ಆಗುತ್ತೆ. ಮಗು ಅಂತ ಪ್ರೀತಿ ಜಾಸ್ತಿ ಆದಷ್ಟು ಇರುತ್ತೆ. ಎಲ್ಲಿರುತ್ತೋ ನಮಗೆ ಅಲ್ಲಿ ಪೇನ್ ಜಾಸ್ತಿ. ಅಟ್ಯಾಚ್ಮೆಂಟ್ ಇರುವುದು ಅನ್ನೋದು ಬಿಚ್ಕೊಳ್ಳಿಕ್ಕೆ ಬರುವಂಗೆ ಇರಬೇಕಷ್ಟೆ. ಇದು ಒಳಗಿದೆ, ಇದು ಬೇಡ ಅಂದರೆ ಹೀಗೆ ತೆಗಿಲೂಬೋದು, ಬೇಕಂದರೆ ಸಿಕ್ಕಿಸ್ಕೊಳ್ಳಬಹುದು. ಎಲ್ಲಿ ತೊಂದರೆ ಆಯಿತು ಅಲ್ಲಿ ಹೇಗೆ ಹೊರಗೆ ಬಿಡೋದು, ಎಲ್ಲಿ ತೊಂದರೆ ಆಗಲಿಲ್ಲ ಅಲ್ಲಿ ಒಳಗಿಡೋದು ಅಷ್ಟೇ. ನನಗೆ ಅದರ್ಥಲ್ಲ. ಜೀವ ಅಸ್ವತಂತ್ರ ಅಂದಮೇಲೆ ಪ್ರೀತಿ ಮತ್ತು ಆ ಪ್ರೇಮ ಅದೆಲ್ಲ ಭಗವಂತನೇ ಮಾಡಿಸೋದು ಅಥವಾ ಈ ಜೀವದೊಳಗಡೆ? ಜೀವದಲ್ಲಿ ಪ್ರೀತಿಸಲಿಕ್ಕೆ ಬೇಕಾದ ಅಥವಾ ದ್ವೇಷಿಸಲಿಕ್ಕೆ ಬೇಕಾದ ಕರ್ಮ ಅನ್ನೋ ಎಲಿಮೆಂಟ್ ಇದೆ. ಅದು ಸ್ವಭಾವ ಜೀವದಲ್ಲೇ ಇರುತ್ತೆ. ಆ ಜೀವದಲ್ಲಿ ಯಾಕಿರುತ್ತೆ ಅಂದರೆ ನಮ್ಮ ಪೂರ್ವದ ಯಾವುದೋ ಒಂದು ಕರ್ಮದ ಪರಿಣಾಮ. ಒಬ್ಬ ವ್ಯಕ್ತಿ ಮೇಲೆ ನಮಗೆ ಇವಾಗ ನಾವು ಮನೆಯಲ್ಲಿ ಯಾರ ಮೇಲೆ ಪ್ರೀತಿ ಇರುತ್ತೆ ಅನ್ನೋದು ಅದು ನಮ್ಮ ಕರ್ಮದಿಂದ. ಹೌದು. ಪೂರ್ವದಲ್ಲಿ ಏನೋ ಒಂದು ಸಂಸ್ಕಾರ ಇತ್ತೆ, ಅದಕ್ಕೆ ಅದೀಗ ನಡ್ಕೊಂಡು ಹೋಗುತ್ತೆ.
ನೀವು ಗಮನಿಸಿ, ನಮಗೆ ಪ್ರೀತಿ ಇದ್ದ ವ್ಯಕ್ತಿ ಮತ್ತು ಪ್ರೀತಿ ಇಲ್ಲದ ವ್ಯಕ್ತಿ ಒಂದೇ ಕರ್ಮ ಮಾಡಿದಾಗ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಆಗ್ತೇವೆ ಗಮನಿಸಿ. ಅದು ಭಗವಂತನಿಂದ ಆಗ್ತಿರಲ್ಲ, ಜೀವದ ಸ್ವಭಾವದಿಂದ ಆಗುತ್ತೆ. ಭಗವಂತ ಅದರ ಓನರು, ಅದು ಆಗಬೇಕು ಅನ್ನೋದಕ್ಕೆ ಒಡೆಯ ಅವನು. ಆದರೆ ಅವನು ತನ್ನ ಕಿಸೆಯಿಂದ ಏನೋ ಒಂದು ಇಷ್ಟ ಅಂದ ಹಾಗೆ ಇದಕ್ಕೆ ಬುದ್ಧಿ ಹಾಳಾಗಲಿ, ಇದಕ್ಕೆ ಬುದ್ಧಿ ಬರಲಿ ಅಂತ ವ್ಯತ್ಯಾಸ ಮಾಡಿದ್ದಲ್ಲ. ಭಗವಂತ ಅದರಲ್ಲಿ ಇರುತ್ತೆ, ಸ್ವರೂಪದಲ್ಲಿರುತ್ತೆ, ಶಕ್ತಿ ರೂಪದಲ್ಲಿರುತ್ತೆ, ಅಭಿವ್ಯಕ್ತಿ ಭಗವಂತ ಮಾಡ್ತಾನೆ. ಗೀತೆ ಕೃಷ್ಣ ಹೇಳೋದು ಸಂವಾದ ನೋಡೋದೇ ಪ್ರಾಕ್ಟೀಸ್ ಮಾಡಿ ಅಂತಲ್ವಾ ಸರ್? ರಾಗ, ದ್ವೇಷ, ಪ್ರಿಯ ಅಪ್ರಿಯ ಏನು ಬಂದ್ರೂ ಎಲ್ಲವೂ ಬಂದೇ ಬರುತ್ತೆ. ಹಾಂ, ಅದು ಬರುವಾಗಲೇ ಪ್ಯಾಕೇಜ್. ಅದು ಜೀವನದಲ್ಲಿ ಸುಖ ದುಃಖ ಅನ್ನೋದು ಪ್ಯಾಕೇಜ್. ಅದು ಒಟ್ಟಿಗೆ ಬರುತ್ತೆ, ಒಟ್ಟಿಗೆ ಹೋಗುತ್ತೆ. ನನಗೆ ಸುಖ ಮಾತ್ರ ಬೇಕು ಅಂತ ಪ್ಯಾಕೇಜ್ ಕೊಟ್ಟಿಲ್ಲ. ಬರೀ ದುಃಖ ನನಗೆ ಆಗಿದೆ, ಅದು ಸುಳ್ಳು. ಅವನು ಸುಖ ಮುಚ್ಚಿಟ್ಟಿದ್ದಾನೆ ಅಂತ ಅರ್ಥ. ಪರ್ಸೆಂಟೇಜ್ ವೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಒಬ್ರಿಗಿಂತ ಒಬ್ಬರಿಗೆ. ಇನ್ನೊಂದೇನು ಅಂದರೆ, ಅವನಿಗೆ ಸ್ವೀಕರಿಸುವ ಮನಸ್ಸಿಲ್ಲದೆ ಇದ್ದಾಗ ಎಷ್ಟು ಒಳ್ಳೆ ಪದಾರ್ಥ ಕೊಟ್ಟರು ಅವನದನ್ನು ಧಿಕ್ಕರಿಸ್ತಾನೆ. ಏನು ಕೊಟ್ಟಿದ್ದಾರೆ, ಏನೇನೋ ಉಪ್ಪಿಟ್ಟು ಅಂತ ಕೊಟ್ಟಿದ್ದಾರೆ, ಅದು ತರಕಾರಿ ಹಾಕಿ ಗೋಡಂಬಿ ಹಾಕಿ ಎಲ್ಲ ಮಾಡಿ ಇಟ್ಟಿರ್ತಾರೆ. ಅವನಿಗೆ ಅವರು ಉಪ್ಪಿಟ್ಟು ಮಾಡ್ತಾರೆ ಅನ್ನೋ ಕೋಪ ಇತ್ತು. ಇಷ್ಟು ಬಟಾಣಿ ಕಾಳು ಎಲ್ಲ ಹಾಕಿ ಮಾಡಿದರೂ ಕೂಡ ಅವನಿಗೆ ಅದು ಉಪ್ಪಿಟ್ಟು ಅಂತ ಅನ್ನೋದು ಮಾತ್ರ ಹೋಗುತ್ತೆ ತಲೆಯಲ್ಲಿ. ಅದೇ ಇನ್ನೊಬ್ಬನಿಗೆ ಪಾಪ ಗಂಜಿಯೇ ಸಿಗ್ತಿದ್ದು, ಅವತ್ತು ಉಪ್ಪಿಟ್ಟು ಕಾಣಿಸ್ತು, ಎಷ್ಟು ತರಕಾರಿನೇ ನೋಡಿರಲಿಲ್ಲ ನಾನು ಅಂತ ಅವನು ಅದ್ರ ಭಾಳ ಪ್ರೀತಿಯಿಂದ ಇವತ್ತು ಅವನ ಜೀವನ ಪೂರ್ತಿ ನೆನಪಿಸ್ಕೋತಾನೆ. ಒಂದು ದಿವ್ಸಕ್ಕೆ ಬಂದಿದ್ದನ್ನು, ಅವತ್ತು ಹೋಗಿದ್ದಾಗ ಒಂದು ಉಪ್ಪಿಟ್ಟು ಮಾಡಿದ್ರೂ ನನ್ನ ಜೀವಮಾನದಲ್ಲಿ ತಿಂದಿರಲಿಲ್ಲ ಅಂತ. ನೋಡಿ, ಒಂದೇ ಘಟನೆ ಒಬ್ಬನಿಗೆ ಅದರಲ್ಲಿ ಬರೀ ಹುಳುಕು ಕಾಣಿಸಿತು, ಇನ್ನೊಬ್ಬನಿಗೆ ಇಡೀ ಜೀವಮಾನದ ಒಂದು ನೆನಪಿನ ದೊಡ್ಡ ಮುಖ್ಯ ಘಟನೆಯಾಗಿ ಹೋಯಿತು. ಹಾಗಾಗಿ ದೇವರನ್ನು ಪಡಿಬೇಕು ಅಂತಂದರೆ ನಾವು ನಮ್ಮನ್ನು ಕಳ್ಕೊಳ್ಬೇಕು ಅವನ ಹತ್ರ. ಅವನಿಗೋಸ್ಕರ ನಾವು ಹೊರತು ನಮಗೋಸ್ಕರ ಅವನು ಅಂತ ಯೋಚನೆ ಅಲ್ಲ. ನಾವೀಗ ಇದು ದೇಶದ ವಿಷಯದಲ್ಲೂ ಹಾಗೆಯೇ. ನಮಗೆ ದೇಶ ಏನು ಮಾಡ್ತು, ಸರಿ ನೀನೇನು ಮಾಡಿದೆ, ನಿನಗೆ ಮಾಡ್ತು ಅಂತ ಕೇಳೋ ತನಕ ಏನು ಕೊಟ್ಟಿದ್ದೋ ಅದೆಲ್ಲ ದೇಶವೇ ಕೊಟ್ಟದ್ದು. ಇಲ್ಲಾಂದರೆ ಇಷ್ಟು ಒಟ್ಟಿಗೆ ಸೇರಿ ಒಂದು ಕಡೆ ನಾವು ಕೂತು ಚಿಂತನೆ ಮಾಡೋದು ಸಾಧ್ಯ ಇರುತ್ತಾ? ದುಷ್ಟರ ನಡುವೆ ಇದ್ದರೆ ಇಷ್ಟು ಸೇರ್ಲಿಕ್ಕೆ ಆಗ್ತಿದೆ ಅಂದರೆ ಒಂದು ಒಳ್ಳೆಯ ಪರಿಸ್ಥಿತಿ, ವಾತಾವರಣಕ್ಕೆ ಕಾರಣವಾದ ಅನುಗ್ರಹವನ್ನು ಭಗವಂತ ಮಾಡಿದ್ದಾನೆ. ದೇಶ ವ್ಯವಸ್ಥೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದೆ ಬದುಕಲಿಕ್ಕೆ. ಅದು ಸಂಜಯ್ ಹೇಳ್ತಾನೆ, ಯಾವಾಗ ವಾಸುದೇವ ಹೀಗೆ ಹೇಳಿ ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದ ಸೌಮ್ಯ ರೂಪವಾಗಿ, ಅರ್ಜುನ ಆಗ ಹಬ್ಬ, ಈಗ ಸ್ವಲ್ಪ ಎದೆ ಹಗುರಾಗ್ತಾ ಇದೆ. ಅದನ್ನು ಈ ಕೆಲವ್ರದ್ದೇನು ಅಂದರೆ, ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಒಂದು ತುಂಬ ಡೀಪಾಗಿ ಆಲೋಚನೆ ಮಾಡ್ತಾರೆ. ಅದು ಯಾಕೆ ಹಾಗಾಯಿತು, ಇದು ಯಾಕೆ ಹೀಗಾಯಿತು, ಏನಾಯಿತು, ಅದಾಯಿತು, ನೀನು ಆ ಪ್ರಾಜೆಕ್ಟ್ ಮಾಡೋದು ಬೇಡ ಬಾ ಅಂತ ಕೊಟ್ಟರೆ ಒಂದು ಸರ್ತಿ ಏನೋ ತಲೆಯಿಂದ ಕಲ್ಲು ತೆಗೆದಿಟ್ಟಂಗೆ ಇರ್ತದೆ. ಅವರು ಅಷ್ಟು ಯೋಚನೆ ಮಾಡ್ತಿರ್ತಾರೆ. ಅವನಿಗೆ ಒಂಥರ ಆ ಥರ ಡೀಪ್ ಥಿಂಕಿಂಗ್ ಅವನು ಯಾವತ್ತೂ ಕೂಡ ಅರ್ಜುನನದ್ದು. ನೀನು ಅದನ್ನು ಬಿಟ್ಟು ಬಾ, ನೀನು ಆ ಯೋಚನೆಯಲ್ಲಿ ನಾನು ಮೊದಲು ತೋರಿದ ರೂಪದಲ್ಲಿರುವ ವಿಸ್ತಾರ ಭಾವವನ್ನು ಈಗ ಯೋಚನೆ ಮಾಡದೆ ಬಿಟ್ಟು ಬಾ. ಭೂತ್ವ ಪುನಃ ಸೌಮ್ಯವಪು. ಸೌಮ್ಯವಪು ಅಂದರೆ ಸಮಾಧಾನದ ಶರೀರವನ್ನು ಸ್ವೀಕರಿಸಿ ಅವನನ್ನು ಕಣ್ಣಿಗೆ ಮನಸ್ಸಿಗೆ ಆನಂದ ಕೊಡುವ ಹಾಗೆ ಭಗವಂತ ನಡ್ಕೊಂಡ. ಆಗ ಈಗ ಮನಸ್ಸು ಹಗುರಾಯಿತು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ನೀನು ಕಂಡ ರೂಪ ಸಾಮಾನ್ಯವಾದದ್ದಲ್ಲ, ಅದು ದೇವತೆಗಳಿಗೂ ಬಹಳ ಇಷ್ಟವಾದದ್ದು. ನಿತ್ಯಂ ದರ್ಶನ ಕಾಂಕ್ಷಿಣ, ನಿರಂತರ ಈ ರೂಪವನ್ನು ಕಾಣಲೇ. ಒಂದು ಸ್ವಾರಸ್ಯ ಏನು ಅಂದರೆ, ಒಂದು ಸರ್ತಿ ಕಣ್ಣು ಮುಟ್ಟಿಸಿ ತೆಗೆಯುವಾಗಲೇ ಮೊದಲಿದ್ದ ಹಾಗೆ ಇರುವುದಿಲ್ಲ. ಅದು ನವನವೋನ್ಮೇಷ ಶಾಲಿನಿ ಅಂತ. ಪ್ರತಿ ಕ್ಷಣಕ್ಕೂ ಭಗವಂತನ ಗುಣ, ಭಗವಂತನ ಅಂದರೆ ನಮ್ಮ ಹತ್ರ ಎಷ್ಟು ದೊಡ್ಡ ಕನ್ನಡಿ ಇದೆಯೋ ಅಷ್ಟು ಜಾಸ್ತಿ ಬೆಳಕು ಸಿಗುತ್ತೆ. ಕನ್ನಡಿ ಚಿಕ್ಕದಿದ್ದರೆ ಎಷ್ಟು ದೊಡ್ಡ ಲೈಟ್ ಇದ್ದರೂ ಅದಕ್ಕೆ ಎಷ್ಟು ಬೀಳುತ್ತೋ ಅಷ್ಟು ಮಾತ್ರ ರಿಫ್ಲೆಕ್ಟ್ ಆಗುತ್ತೆ. ದೊಡ್ಡ ಕನ್ನಡಿ ಇದ್ದರೆ ಆಗ ಸ್ವಲ್ಪ ಬೆಳಕು, ಪಕ್ಕದಲ್ಲಿ ಕತ್ತಲೆ ಇದ್ದರೂ ಒಂದು ಸರ್ತಿ ಕಿಟಕಿಯಿಂದ ಹೀಗಂದರೆ ಅಲ್ಲಿಯ ವಾತಾವರಣದಲ್ಲಿ ಏನೇನಿದೆ ಅಂತ ಕಾಣುತ್ತೆ. ಹಾಗೆ ಭಗವಂತನ ಹತ್ರ ನಾವು ಬೇಡಿಕೊಳ್ಳುವಾಗ ನಮ್ಮ ಪ್ರತಿ ದೇಹದ ಒಂದೊಂದು ಭಾಗದಲ್ಲಿ ಅವನ ವಿಶೇಷ ರೂಪ ಏನಿದೆ ಅಂತ ಚಿಂತಿಸಿ ಅವನನ್ನು ಆತ್ಮಸಾತ್ ಮಾಡಿಕೊಂಡವನಿಗೆ ನಿತ್ಯವೂ ಭಗವಂತನ ದರ್ಶನ ಆಗುತ್ತೆ ಅನ್ನುವ ಮುಂದಿನ ಒಂದು ದೊಡ್ಡ ಫಲ ಅವನಿಗೆ ಸಿಗುತ್ತೆ.
ಹಿಂದೆ ಹೇಳಿದ್ದನ್ನು ಮತ್ತೆ ನೆನಪಿಸ್ತಾನೆ. ನಾಹಂ ವೇದೈಹಿ ನ ತಪಸಾ ನ ದಾನೇನ ನ ಚ ಇಜ್ಜೆಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಿಸಿ ಮಾಮಿಥ. ನೀನು ಇಲ್ಲಿ ತನಕ ಹೇಗೆ ನೋಡಿದ್ಯೋ ಹಾಗೆ ಬೇರೆಯವರು ಯಾರು ನೋಡಲ್ಲ, ಮತ್ತು ಅವರವರು ತಮ್ಮ ಹತ್ರ ಇರುವ ಹೆಚ್ಚಿನ ಸಂಪತ್ತನ್ನು ನನಗೆ ವಿನಿಯೋಗ ಮಾಡಿದರೂ ಕೂಡ ನಾನೇನು ಕಾಣಿಸಲ್ಲ. ಶತ್ರುಗಳನ್ನು ನಾಶ ಮಾಡುವ ಓ ಅರ್ಜುನನೇ, ನೀನು ಈ ರೀತಿ ಸರಿಯಾಗಿ ತಿಳಿದು ನಿನ್ನ ಜೀವನದ ಸಾಧನೆ ಹೆಜ್ಜೆಯನ್ನು ಮುಂದುವರೆಸಿದರೆ ಆಗ ನನ್ನ ಮೇಲೆ ಇನ್ನಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿಗೆ ಕಾರಣ ಮಾಡುವ ಪ್ರತಿಯೊಂದು ಕೆಲಸದಿಂದ ಭಗವಂತ ತೃಪ್ತನಾಗಲಿ ಅನ್ನೋ ಪ್ರಾರ್ಥನೆ ಸೇರಬೇಕು. ನಿನಗೆ ನಿನ್ನ ದೃಷ್ಟಿಗೆ ಬಿದ್ದರೆ ಜಗತ್ತಿನ ಎಲ್ಲ ಸಂಗತಿಗಳು ಪೂರ್ಣವಾಗಿರುತ್ತೆ. ವಿಷಯದ ದೃಷ್ಟಿ ತನ್ನ ಸಾಲನ್ನು ಕಳ್ಕೊಂಡಿತ್ತು ಅಂದರೆ ಅದು ವಿಷಯವೇ. ಅದು ಹಾಗಾಗದಂತೆ ನೋಡ್ಕೊಳ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಬೇಕು. ಇದು ಮಹಾಭಾರತ ಪ್ರತಿ ಇದರಲ್ಲೂ ಯುಗದಲ್ಲೂ ಆಗ್ತಿರತ್ತಂದ್ರೆ ಈ ಬಾರಿ ಕೃಷ್ಣ ಮಾತ್ರ ಅವತಾರ ತಾಳ್ಕೊಂಡಿದ್ರು. ಪ್ರತಿ ಬಾರಿನೂ ಕೃಷ್ಣ ಅಲ್ದಲೇ ಹೋದಾಗ ಅವ್ರನ್ನ ಇದು ಅವತಾರ ತೋರಿಸ್ಲಿಕ್ಕೆ ಸಾಧ್ಯ ಆಗಿರುತ್ತೆ, ವಿಶ್ವರೂಪ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಯಾರು ಆಚಾರ. ಈಗ ನಿಮ್ಮ ಪ್ರಶ್ನೆ ನನಗೆ ಅಸ್ಪಷ್ಟ, ನಾನು ಹೇಳ್ತೇನೆ. ಮಹಾಭಾರತ, ಇನ್ನೊಂದು ಯಾವುದು, ರಾಮಾಯಣ. ಇದು 28ನೇ ಇದರಲ್ಲಿ ಇದು ಕೃಷ್ಣನಾಗೆ 27ರಲ್ಲಿ ರಾಮ ಅವತಾರ, ಭಗವಂತನೇ ಅವತಾರ ತಾಳಿ ಬಂದಿರೋದು. ಈಗ ಕೃಷ್ಣ ವಿಶ್ವರೂಪ ತೋರಿಸ್ದಂಗೆ ಬೇರೆ ಕಲ್ಪದಲ್ಲೂ ವಿಶ್ವರೂಪನ ಬೇರೆ ಯಾರೋ ಕೃಷ್ಣಾಗಿ ಬಂದಾಗ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಚತುರ್ಮುಖನ 432 ವರ್ಷದಲ್ಲಿ ಒಟ್ಟು ಒಂದೇ ಸರ್ತಿ ರಾಮ, ಒಂದೇ ಸರ್ತಿ ಕೃಷ್ಣ. ಬೇರೆ ಅವತಾರಗಳು ರಿಪೀಟ್ ಆಗುತ್ತೆ. ಈಗ ತಾಪಸ ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ 2 ಸರ್ತಿ ಕೂರ್ಮ ರೂಪದ ಅವತಾರ ಇದೆ ಅಂತಿದೆ. ಹಾಗಾಗಿ ಅವತಾರ ತಾಳುವುದು ಅನ್ನೋದು ಸಮಸ್ಯೆ ಅಲ್ಲ. ಆದರೆ ದೇವರ ಈಗ ವೇದವ್ಯಾಸ ರೂಪವನ್ನು ತೆಗೆದುಕೊಂಡ್ರೆ 28 ಚತುರ್ಯುಗ ಆಯಿತು. ಈಗ ಇದು 28ನೇದು, ಅಷ್ಟಾವಿಂಶತಿ ಮೇ. ಇದರ ಹಿಂದೆ 4 ಸರ್ತಿ ಮಾತ್ರ ವೇದವ್ಯಾಸರು ಬಂದಿರೋದು. ಉಳಿದದ್ದೆಲ್ಲ ಬೇರೆ ಬೇರೆ ದೇವತೆಗಳು ವ್ಯಾಸರ ಸ್ಥಾನದಿಂದ ನಮಗೆ ಇಂಥ ಗ್ರಂಥಗಳನ್ನು ಎಡಿಟ್ ಮಾಡಿ ಕೊಡ್ತಾರೆ. ಅದರಲ್ಲಿ ನಾವು ತಿಳ್ಕೊಳ್ಳುವ ಹಾಗೆ ಕೆಲಸವೇ ಇಲ್ಲ ಅಂತಲ್ಲ. ಅವರು ಮಾಡೋದ್ರಲ್ಲಿ ಕೆಲಸ ತುಂಬ ಇದೆ, ಜವಾಬ್ದಾರಿ ಇದ್ದೇ ಇದೆ. ವ್ಯಾಸ ಮಹರ್ಷಿ ಆದಿಗಳಿಗೂ ಕೂಡ ಜವಾಬ್ದಾರಿ ಇದೆ. ಅವರವರ ಕೆಲಸ ಮಾಡಿದ ಮೇಲೆ ಭಗವಂತ ಅವರಿಗೆ ಆ ಅನುಕೂಲವನ್ನು ಮಾಡಿ ಕೊಡ್ತಾನೆ. ನಿಮ್ಮ ಪ್ರಶ್ನೆಯ ಮೂಲ ಇನ್ನೊಂದು ಅಂಶ ಇದ್ದದ್ದೇನು? ಭಗವಂತಂದೇ ಬೇರೆ ಯಾರಾದ್ರೂ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಇದು 28ನೇ ಇದರಲ್ಲಾಗಿರೋದು. 27ರಲ್ಲಿ 26ರಲ್ಲಿ ಕೃಷ್ಣ ಸ್ವತಃ ಭಗವಂತನೇ ಅವತಾರ ತಾಳಿ ಬಂದಿರಲಿಲ್ಲ. ಆಗ ವಿಶ್ವರೂಪನ ಯಾರು ತೋರಿಸಿದ್ರು? ವಿಶ್ವರೂಪ ಅಂತ ಆಗ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಕಲಿಯುಗದಲ್ಲೂ ಕೃಷ್ಣನ ದರ್ಶನ ಮಾಡಿದವರು ಇದ್ದಾರೆ ಅಂತ 1-2-3 ಥರದ ಕಥೆಗಳು ಸಿಗ್ತವೆ. ಅವನಿಗೆ ಅಂತರಂಗದಿಂದ ಎಲ್ಲ ಪ್ರಪಂಚ ಕಾಣುತ್ತೆ. ಭೂಮಿಯಲ್ಲಿ ಕೃಷ್ಣ ಹೇಗೆ ನಿಮ್ಮ ನಡುವೆ ಓಡಾಡಿಕೊಂಡಿರುವ ಹಾಗಿತ್ತನೋ ಹಾಗೆ ಬರುವುದಿಲ್ಲ ಇನ್ನೊಮ್ಮೆ. ಅದಿಡೀ ಚತುರ್ಮುಖನ ಆಯುಷ್ಯದಲ್ಲಿ, ಅಂದರೆ 432 ಕೋಟಿ ವರ್ಷದಲ್ಲಿ ಒಂದೇ ಸಲ, ನಾನು ಹೇಳಿದ ದಿನಕಲ್ಪದಲ್ಲಿ ಒಂದು ಸರ್ತಿ. ದಿನ ಅಂದರೆ 14 ಮನ್ವಂತರ. 14 ಮನ್ವಂತರ ಅಂದರೆ ಒಂದು ಮನ್ವಂತರಕ್ಕೆ ಎಷ್ಟು, ಒಂದು 75 80 ಯಾವುದು ಇಟ್ಕೊಳ್ಳಿ, ಅಷ್ಟು ಸೇರಿದರೆ ಮನ್ವಂತರ ಆಗಲಿಕ್ಕೆ 71 × 4 100. ಹೌದು, 1 ನಿಮಿಷ ಗ್ಯಾಪ್. ಚೂರು ಕಂಡವನಿದ್ರೂ ಕೂಡ ನಾನಿದನ್ನು ನೋಡಿ ಆಗಿದೆ ಅಂತ ಅವನಿಗೆ ಬೇಜಾರಾಗುವಂಥದ್ದಲ್ಲ. ಅದು ಹೇಗೆ ಅಂದರೆ ಹೇಳೋದು ಹೆಂಗೆ ಅಷ್ಟೇ. ಪ್ರತಿ ಕ್ಷಣಕ್ಕೂ ಅದು ಹೊಸತೆ, ಅದು ಹಳೇದಾಗೋದು ಅಂತಿಲ್ವೇ ಇಲ್ಲ. ನಮ್ಮನ್ನು ನಾವು ಯಾಕೆ ಈ ಹಳಸುತ್ತೆ ಅಂದರೆ ಸಂಬಂಧಗಳು, ಬೆಳಿಗ್ಗೆಯಿಂದ ಎದ್ದ ಅದೇ ಮುಖ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳಂತೂ 4-5 ಪಿರಿಯಡ್ ಒಟ್ಟಿಗೆ ಒಬ್ಬರೇ ಬಂದುಬಿಟ್ರೆ ಇವ್ರನ್ನ ಬಿಟ್ಟು ಯಾರು ಇಲ್ವಾ ಈ ಶಾಲೆಯಲ್ಲಿ ಅಂತ ಶುರು ಮಾಡ್ತಾರೆ. ಹಾಗೆ ಅದು ಮನುಷ್ಯನಲ್ಲಿ ಮಿತಿ ಇದೆ, ಅವನ ಗುಣಗಳಿಗೆ ಮಿತಿ ಇದೆ, ಅವನ ಪ್ರತಿಭೆಗೆ ಮಿತಿ ಇದೆ, ಅವನ ಮಾತುಗಳು ಅವನ ಒಂದು ಸಣ್ಣ ಸರ್ಕಲ್ ಒಳಗೇ ಕುಣಿತಾ ಇರುತ್ತೆ. ಅದಕ್ಕಿಂತ ಆಚೆ ಹೊಸ ವಿಷಯಗಳನ್ನು ಹೇಳಿಕ್ಕೆ ಅವನಿಗೂ ಗೊತ್ತಾಗಲ್ಲ.
ಇದು ನಾನು ಸುಮ್ಮನೆ ಒಬ್ಬ ಅಧ್ಯಾಪಕನಾಗಿ ಅವನ ಮಿತಿಯನ್ನು ಹೇಳಿದ್ದು. ಪ್ರತಿ ಕ್ಷೇತ್ರದಲ್ಲೂ ಹಾಗೇನೆ. ನಮಗೆ ಕೆಲವು ಕೆಲಸಗಳು ಯಾಕೆ ಬೋರ್ ಆಗುತ್ತೆ ಅಂದರೆ ಅದರಲ್ಲಿ ಏನೂ ತಿಳ್ಕೊಳ್ಳಿಕ್ಕೂ ಇರೋದಿಲ್ಲ, ಮತ್ತು ಅದರಲ್ಲಿ ಅಂಥ ಸಮಾಧಾನ ಆಗುವ ಅಂಶ ಏನೂ ಇರೋದಿಲ್ಲ. ನಮಗೆ ಜೀವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಖುಷಿ ಪಡುವಂಥದ್ದಿದ್ದರೆ, ಈ ಸಂಗೀತ ಇಷ್ಟಪಟ್ಟವನಾದರೆ ಅವನು ಹಾಡ್ತಾನೆ ಒಂದು ಆನಂದ ಆಗುತ್ತೆ. ಅದ್ರಲ್ಲಿ ಅವ್ರು ಯಾರು ಬಂದು ನೀವು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಬೇಕಾಗಿಲ್ಲ, ಅವನಿಗೆ ಒಂದು ಆನಂದ ಆಗುತ್ತೆ. ಈ ಕೆಲವು ಕೆಲಸ ಹಾಗಲ್ಲ, ಯಾರೇನು ಹೊಗಳಿದ್ರು ನಿಮಗೆ ಹೊಗಳ್ತೀರಿ ಮಾರೆ, ನಮಗೆ ತಲೆಯೆಲ್ಲ ಸಿಡಿದು ಹೋಗ್ತಾ ಇರುತ್ತೆ ಅಂತ ಬೈಕೋತಾ ಇರ್ತೀವಿ ನಾವು. ಯಾವಾಗ ನಮ್ಮ ಇಂಥ ಒಂದು ಇಷ್ಟಪಟ್ಟ ಸಂಗತಿಯ ಅಂಶ ಅದರಲ್ಲಿ ಹೆಚ್ಚಿದೆ ಅಂತಂದಾಗ ಅದು ನಮ್ಮನ್ನು ಜಾಗೃತಗೊಳಿಸುತ್ತೋ, ಹಾಗೆ ಭಗವಂತನ ಪ್ರತಿ ಗುಣವೂ ಕೂಡ, ಪ್ರತಿ ರೂಪವೂ ಕೂಡ, ಪ್ರತಿ ಕಾಲದ ಎಲ್ಲವನದ ಅವನಿಂದ ಏನು ಹೊರಗೆ ಸಿಗುತ್ತೋ ಅದು ಹೊಸ್ತು. ಅದರಲ್ಲಿ ಹಳೇದು ಅಂತಿಲ್ವಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಸಣ್ಣ ಜಾಗದಲ್ಲಿ, ಸಣ್ಣ ಕಾಲದಲ್ಲಿ, ಸಣ್ಣ ಥರದ ವ್ಯಕ್ತಿಗಳ ಒಂದಿಷ್ಟು ಮೇಲೈಕೆ ಮಾಡಿದರೆ ಒಂದು ಸ್ವಲ್ಪ ದಿವಸ ಹೇಗೋ 90 ವರ್ಷ ಕಳೆದು ಹೋಗುತ್ತೆ. ಆದರೆ ಭಗವಂತನದ್ದು ಹಾಗಲ್ಲ. ಅವನ ಅನಂತ ಕಾಲದಿಂದ ಅನಂತ ಕಾಲದ ತನಕ ಅವನಲ್ಲಿ ಬೇರೆ 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 ಜಗತ್ತಿನ ವೈಶಿಷ್ಟ್ಯದ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣಃಪರಮಃ ಅಂತ ಈ ದೃಷ್ಟವಾನಸಿ ಮಾಂ ಯಥಾ, ನನ್ನ ನೀನು ಏನು ನೋಡಿದ್ದಿ ಅದು ಅಸಾಧಾರಣವಾದದ್ದು. ಅದು ಏನಾದರೂ ಓವರ್ ಜಾಯ್, ಆನಂದವನ್ನು ಎಲ್ಲರಿಗೂ ಸಹಿಸ್ಕೊಳ್ಳಿಕ್ಕಾಗಲ್ಲ. ನಾವು ದುಃಖ ಮಾತ್ರ ಅನ್ಕೋತೇವೆ ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂತ. ಸುಖವೂ ಹಾಗೇನೆ, ಓವರ್ಫ್ಲೋ ಆದರೆ ತಡೀಲಿಕ್ಕಾಗಲ್ಲ. ದೇವರದ್ದು ವೈಶಿಷ್ಟ್ಯ ಏನಂದರೆ ಅವನು ಓವರ್ಫ್ಲೋ ಆಗಿ ಇರೋದ್ರಿಂದಲೇ ಅವನೆಲ್ಲ ಈ ಕೆಲಸಗಳನ್ನು ಮಾಡ್ತಿರ್ತಾನೆ. ಆದರೆ ಅದು ಅಸಹಾಯಕತೆ ಅಲ್ಲ, ಅಥವಾ ಅದು ಮೈನಸ್ ಅಲ್ಲ. ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಖುಷಿಯಿಂದ ಮಾಡ್ತಾನೆ, ಮತ್ತು ಒಳಗಿನಿಂದ ಆನಂದ ಉಕ್ಕಿ ಹರಿಯೋದ್ರಿಂದನೇ ಅದಷ್ಟು ಚೆಂದ ಆಗುತ್ತೆ. ಹಾಗಾಗಿ ಭಕ್ತ್ಯಾ ತ್ವನನ್ಯಯ ಶಕ್ಯ. ಆದರೆ ಇದನ್ನು ಇಷ್ಟು ವೇದದಿಂದಾಗಲ್ಲ, ಜ್ಞಾನ ವಿದ್ಯೆ ಸಂಪತ್ತು ಇದೆಲ್ಲ ಆಗೋದಿಲ್ಲ ಅಂದರೆ ಮತ್ತೆ ಯಾವುದರಿಂದ ಸಿಗ್ತಿ? ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ವೇದ ಓದಿದ್ರು, ಪರೋಪಕಾರ ಮಾಡಿದರು, ಇನ್ಯಾವುದೇ ಇನ್ನಿಲ್ಲೊಂದು ತಪಸ್ಸು ಇತ್ಯಾದಿ ಏನು ಹೇಳಿದ್ರು, ಯಾವುದೇ ಮಾಡಿದರು, ಅದರಲ್ಲಿ ಭಗವಂತನ ಬಗೆಗಿನ ಪ್ರೀತಿ ಇಲ್ಲದೆ ಹೋದರೆ ಅಲ್ಲಿ ನಾನು ಸಿಗಲ್ಲ. ಅಥವಾ ನಾವು ಮಾಡೋ ಸಣ್ಣ ಕೆಲಸ, ಒಂದು ಕೋಣೆಯನ್ನು ನಿನ್ನೆ ಇವತ್ತೇ ಭಾಗವತ ಓದುವಾಗ ಕೃಷ್ಣ ಹೇಳ್ತಾನೆ, ಮನೆ ಗುಡಿಸೋದು, ದೇವರ ಕೋಣೆಯನ್ನು ಶುಚಿ ಮಾಡೋದು, ಅಥವಾ ದೇವಸ್ಥಾನಗಳಲ್ಲಿ ಏನಾದರೂ ಭಕ್ತರಿಗೆ ಸರ್ವಿಸ್ ಮಾಡೋದು, ಅಥವಾ ನಾವು ಎಲ್ಲಿದ್ದೇವೋ ಆ ಜಾಗದಲ್ಲಿ ಒಂದು ಸತ್ಕರ್ಮವನ್ನು ಮಾಡುವಾಗ ಭಗವಂತನ ನೆನಪು ಮಾಡಿಕೊಂಡ್ರೆ ಅದು ಅಶ್ವಮೇಧಕ್ಕಿಂತ ಮಿಗಿಲು. ಬೇಡ, ಬಡಿಸೋದು ಅಂತಿದೆ, ಭಕ್ತರಿಗೆ ಬಂದವರಿಗೆ ಒಂದಿಷ್ಟು ಬಡಿಸೋದು ಅಂತ ಕೆಲಸ ಇದೆ. ಅದನ್ನು ಮಾಡಿದರೆ ಇದು ಉಪನಿಷತ್ತು ಹೇಳುವ ಮಾತು. ಒಬ್ಬ ವ್ಯಕ್ತಿ ಬಂದ ಅಂದರೆ ಅತಿಥಿಯಾಗಿ, ಅಥವಾ ಎಲ್ಲೋ ನಾವು ಹೋದಲ್ಲಿ ಬಡಿಸ್ಲಿಕ್ಕೆ ವ್ಯವಸ್ಥೆ ಕೊಟ್ಟರು ಅಂದರೆ ನಮ್ಗೆ ಅವನು ಯಾರೊಂದು ಗೊತ್ತಿಲ್ಲ. ಆದರೆ ನಮಗೊಂದು ಇಷ್ಟಂತೂ ಗೊತ್ತಿದೆ. ನಾನು ಅದಕ್ಕೆ ಹೇಳಿದ್ದು, ಎಲ್ಲದರಲ್ಲೂ ದೇವರಿದ್ದಾನೆ ಅನ್ನೋ ಎಚ್ಚರ ಬೇಕು ನಮಗೆ. ಅವನು ಕೆಟ್ಟವನಿರಲಿ ಒಳ್ಳೆಯವನಿರಲಿ. ದೇವರ 36,000 ಪುರುಷ ರೂಪ, 36,000 ಸ್ತ್ರೀ ರೂಪ ಇದೆ. ಅಷ್ಟು ದಂಪತಿಗಳು ಒಬ್ಬನಲ್ಲಿರುತ್ತೆ. ಅದು ಸ್ತ್ರೀ ಆದರೂ ಸರಿ, ಪುರುಷನಾದರೂ ಸರಿ. ಆ ಬಡಿಸುವಾಗ ನಮಗೆ ಅಷ್ಟು ಭಗವದ್ ರೂಪ ದಂಪತಿಗಳ ರಾಶಿಗೆ ನಾವು ಆಹಾರ ಬಡಿಸಿದ್ದು ಹೋಗಿ ಸೇರುತ್ತೆ ಅಂತ ಆ ಪ್ರೀತಿಯನ್ನು ವ್ಯಕ್ತಪಡಿಸಿ ಹಾಕಿದರೆ, ಪಾತ್ರೆ ನಮ್ಮದಲ್ಲ, ಅಡಿಗೆ ನಮ್ಮದಲ್ಲ, ಜಾಗ ನಮ್ಮದಲ್ಲ, ಕೇವಲ ಸೌಟಿಗೆ ಎತ್ತು ಹಾಕೋದು, ಇಷ್ಟೇ ಕೆಲಸ. ಇಷ್ಟು ಮಾಡಿದವನಿಗೆ ಎಷ್ಟು ಪುಣ್ಯ ಹೇಳ್ತಾರೆ ಅಂದರೆ, ಅದು ಪುಣ್ಯ ಅಂತಂದು ನಾನು ನಿಮಗೆ ಸುಮ್ಮನೆ ಈ ಲೋಕದ ದೃಷ್ಟಿಯಿಂದ ಹೇಳಿದ್ದು. ಪುಣ್ಯ ಅನ್ನೋದಕ್ಕಿಂತ ಹೆಚ್ಚು ಅವನಿಗೆ ಅಂತರಂಗದ ಒಂದು ಸ್ಪಷ್ಟತೆ. ನಾವೇನು ಅಂದ್ಕೊಳ್ಳೋದು ಅಂತಂದರೆ, ಓದೋದೆಲ್ಲ ನಮ್ಮ ತಲೆಗೆ ಹಿಡಿಯಲ್ಲ, ಆಯಿತು, ತಲೆಗೆ ಅದರಲ್ಲಿದ್ದ ಪ್ರತಿ ಶಬ್ದ ಎಲ್ಲ ಬಿಡೋದು ಬೇಡ. ಮಾಡುವ ಕೆಲಸದಲ್ಲಿ ದೇವ್ರ ನೆನಪಾದರೆ ಅದು ಜ್ಞಾನದ ಕಡೆ ಕರ್ಕೊಂಡು ಹೋಗುತ್ತೆ. ಮಾಡುವ ಕೆಲಸದಲ್ಲಿ ಭಗವಂತನ ಪ್ರೀತಿಗಾಗಿ ಕೆಲವರು ಏನು ಎಷ್ಟೇ ಅವರನ್ನು ನೀವು ಏನಂತೀವಿ, ತಿವಿಯುವುದು ಅಂತ ಹೇಳ್ತೀವಲ್ಲ, ಸಿಟ್ಟೇ ಮಾಡ್ಕೊಳ್ಳೋಣ. ಅದು ಸಾಮಾನ್ಯ ಸೀರೆ ಅಂಗಡಿಯವರಿಗೆ ಅಭ್ಯಾಸ ಆಗಿರುತ್ತೆ. ಆದರೆ ಪಾಪ ಅವನಿಗೆ ಸಂಬಳಕ್ಕೋಸ್ಕರ ಮಾಡ್ತಿರ್ತಾನೆ, ಒಳಗೆ ಬೈಕೋತಿರ್ತಾನೆ. ಆದರೆ ಯಾರು ಸ್ವಭಾವತಃ ಆಗಿರ್ತಾರೆ ಕೆಲವರು, ಎಷ್ಟೇ ತಿವಿದ್ರು ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಸುಮ್ಮನೆ ಆಯಿತು, ಅವನು
ಚೇಳು ಅಂದ್ಕೊಂಡು ಸುಮ್ಮನಾಗ್ತಾನೆ ಅಷ್ಟೆ. ಈಗ ನಾವು ಪೂಜೆಗೋಸ್ಕರನೇ ಎಲ್ಲ ಮಾಡ್ತಿರ್ತೀವಿ, ಪತ್ರೆ ತಗೊಂಡ್ ಬರೋದು, ನೀರು ಎಲ್ಲದನ್ನೂ ಮಾಡಿರ್ತೀವಿ, ಆದ್ರೆ ಆ ಭಾವ ಇರೋದಿಲ್ಲ. ಇದು ಭಗವಂತನಿಗೆ ಅಂತಾನೆ ಎಚ್ಚರನೇ ಇರುತ್ತೆ, ಆ ಪ್ರೀತಿ ಬಂದಿರಲ್ಲ. ಆದ್ರೆ ಅದು ಭಕ್ತಿ ಅಂತ ದೇವರಿಗೋಸ್ಕರ ಅಂತ ತಂದದ್ದು ಮತ್ತು ತರುವಾಗ ಒಂದು ಸಣ್ಣ ಮಟ್ಟದ ಪ್ರೀತಿ ಇದ್ದರೂ ಅದು ಶುದ್ಧಿಯೇ. ಹಾಂ ಹಾಂ ಹಾಂ. ಆದ್ರೆ ಇವಾಗ ನೀವು ಹೇಳ್ತಿಲ್ಲ ಪ್ರೀತಿ, ಇವಾಗ ನಾನು ಒಂದು ನನ್ನ ಮಗನಿಗೆ ಅಂತ ತಿಂಡಿ ಮಾಡುವಾಗ ಬರೋ ಪ್ರೀತಿ, ಭಗವಂತನ ಪೂಜೆ ಇನ್ವಾಲ್ವ್ಮೆಂಟ್ ಇರಲ್ಲ, ಬಟ್ ಅದು ನನಗೆ ಕೊಡ್ತಾ ಇರ್ತೀನಿ, ಆ ಇನ್ವಾಲ್ವ್ಮೆಂಟ್ ಬರ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನ ಭಗವಂತ ಅದು ಕೊಡ್ತಾನೆ ದೇವರು. ನಮಗೆ ಅದು ಬರ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಬರಲಿಕ್ಕಿದೆ ಅಂತ ಗೊತ್ತಾಯ್ತಲ್ಲ, ಬರುತ್ತದು, ಅದರ ಬಗ್ಗೆ ಚಿಂತೆ ಇಲ್ಲ. ಅದು ಏನು ಆಗಬಾರ್ದು ಅಂದರೆ ಎಷ್ಟು ಮಾಡಿ ಹಾಕ್ತೇನೆ ಅಂತ ಬಂತು ಅಂದರೆ ಅದು ಹೋಯ್ತು. ದೇವರು ನಮಗೆ ಕೊಟ್ಟಿದ್ದಾನೆ ಬಹಳ ದೊಡ್ಡ ಸಂಪತ್ತು ಈ ಶರೀರ ಅನ್ನೋದು. ಇನ್ನೊಮ್ಮೆ ಈ ಥರ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಇನ್ನು ಬೈಕೊಂಡ್ರೆ ಅದೇ ಅಕ್ಕಿ ಹುಳ ಆಗಿ ಹುಟ್ಟಿದ್ರು ಆಶ್ಚರ್ಯ ಇಲ್ಲ, ಅನ್ನವನ್ನು ಬೈಕೊಂಡು ತಿಂತಾ ಇರ್ತಾರೆ. ಅದರಿಂದಾಗಿ ಭಕ್ತ್ಯಾ ಲಭ್ಯ ಸ್ತೊನನ್ಯ. ದೇವ್ರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ 2 ಅಕ್ಷರ ಕಮ್ಮಿ ಗೊತ್ತಾದರೂ ತೊಂದರೆ ಇಲ್ಲ, ನಿನ್ನ ಮೇಲಿನ ಭಕ್ತಿ ಮಾತ್ರ ಕಮ್ಮಿ ಆಗದೇ ಇರಲಿ, ನಿನ್ನ ಕಡೆಗೆ ಸೆಳೆತ ಅನ್ನೋದು ಯಾವತ್ತೂ ತಪ್ಪದೇ ಇರಲಿ ಅಂತ. ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ, ಎಷ್ಟು ಕ್ರಮದಲ್ಲಿ ಹೇಳ್ತಾರೆ ನೋಡಿ. ಜ್ಞಾತುಂ, ದೇವರನ್ನು ಚೆನ್ನಾಗಿ ತಿಳಿಬೇಕು ಅಂತಂದರೂ ಭಕ್ತಿ ಬೇಕು. ದ್ರಷ್ಟುಂ, ಇನ್ನು ದೇವರನ್ನು ಕಾಣಬೇಕು ಅಂತಂದರೂ, ಅಂದರೆ ಈಗ ದ್ರಷ್ಟುಂ ಅಂದರೆ ನಾನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ, ಅಥವಾ ಒಂದು ಸ್ಥಳದಲ್ಲಿ ಆ ವೈಬ್ರೇಷನ್ ಅನುಭವ ಆಗುತ್ತೆ. ನಾವಲ್ಲಿ ಹೋದಾಗ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ರೆ ಎಲ್ಲವೂ ಮನೆ ಗಿನೆ ಎಲ್ಲ ಮರ್ತು ಹೋಗುತ್ತೆ. ಅಂಥದ್ದು ಒಂದು ಸಿಗಬೇಕಲ್ಲ, ಅದು ಕೂಡ ನಾವು ಬೇಕು ಅಂತ ನಿನ್ನ ಸನ್ನಿಧಾನ ಇರುವ ಜಾಗದಲ್ಲಿ ಸ್ವಲ್ಪ ಹೊತ್ತು ಇರುವ ಭಾಗ್ಯ ಕೊಡುವಂಥ ಭಕ್ತಿಯಿಂದ ಕೇಳ್ಕೊಂಡ್ರೆ ಮಾತ್ರ ಅಂಥದ್ದು ಸಿಗುತ್ತೆ. ಇನ್ನು ಪ್ರವೇಷ್ಟುಂ ತತ್ವೇನ ಪ್ರವೇಷ್ಟುಂ, ಇನ್ನು ಎಲ್ಲಿದ್ದರೂ ದೇವರು ಅವನ ಹತ್ರ ಬರ್ತಾನೆ, ಇವನು ದೇವ್ರ ಹತ್ರ ಹೋಗೋದಲ್ಲ. ಎಲ್ಲಿ ಕೂತಿದ್ದಾನೋ ಅಲ್ಲಿ ಅವನಿಗೆ ಆ ಪ್ರೆಸೆನ್ಸ್ ಅರ್ಥ ಆಗುತ್ತೆ, ಇಲ್ಲಿ ನನ್ನ ಜೊತೆಗೆ ಭಗವಂತನ ಇರವು ಇದೆ ಅಂತ ಅರಿವು ಬರುತ್ತೆ ಅವನಿಗೆ. ಪ್ರವೇಷ್ಟುಂ ಅಂದರೆ ತನ್ನಲ್ಲೇ ಭಗವಂತ ನಿರಂತರ. ಈ ವೇದಾಂತದಲ್ಲಿ ಕೆಲವೊಮ್ಮೆ ಹೇಳೋದುಂಟಲ್ಲ, ಎಲ್ಲ ದೇವರು ನಾವು ಇಲ್ಲೇ ನೋಡ್ತೀವಿ ಅಂತ. ಅದು ಯಾರು ನಿಜವಾಗಿ ಇಲ್ಲೇ ನೋಡ್ತಾನೆ, ಅವನು ಇಲ್ಲೇ ನೋಡ್ತೀವಿ ಅಂತ ಹೇಳಲ್ಲ, ಅವನು ನೋಡ್ತಾನಷ್ಟೆ. ಇಲ್ಲ, ನಮ್ಮ ಗುರುಗಳು ಒಂದು ಸಲ ಯಾರೋ ನಮ್ಮ ಮಠದ ಸ್ಟಾಫ್ನವರು ತಿರುವನಂತಪುರಕ್ಕೆ ಹೋಗಲಿಕ್ಕಿತ್ತು, ಅಲ್ಲ ಗುರುವಾಯೂರಿಗೆ ಹೋಗಬೇಕಿತ್ತು. ಅಲ್ಲಿ ತುಂಬ ರಶ್ ಇತ್ತು. ಸ್ವಾಮಿಗಳು ಇನ್ಯಾವುದೋ ಕಾರ್ಯಕ್ರಮ ವಹಿಸ್ಕೊಂಡಿದ್ರು. ಬೇರೆ ಹುಡುಗರಿಗೆಲ್ಲ ಬೇಗ ಬರಲಿಕ್ಕೆ ಅಂದರೆ ತಂದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು, ಅಲ್ಲಿ ಯಾವುದೋ ಮೀಟಿಂಗ್ ಮುಗಿಸಿ ಬರಬೇಕಿತ್ತು. ಉಳಿದವರನ್ನು ಹುಡುಗರನ್ನು ಕಳಿಸ್ಬಿಟ್ಟಿದ್ರು. ಅವ್ರ ಜೊತೆಗೆ ಒಂದಿಬ್ಬರು ಬೇಕಲ್ಲ, ಅದಕ್ಕೆ ಉಳಿಸ್ಕೊಂಬಂದಿದ್ರು. ಆದರೆ ಹೋಗ್ಲಿಕ್ಕಾಗಲ್ಲ ಅಂತ ಗೊತ್ತಾಯಿತು. ಇವ್ರು ಬರುವಾಗ ಜನ ಫುಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಹೋಗೋದು ಬೇಡ ಅಂದರು ಸ್ವಾಮಿಗಳು. ಹಾಗೆ ಈ ಉಳಿದವರಿಗೆ ಹೋಗಬೇಕು ಅಂತ ಆಸೆ. ಉಳಿದವರೆಲ್ಲೋ ಹೋಗಿದ್ದಾರೆ, ನಮ್ಮನ್ನು ಮಾತ್ರ ಇಬ್ಬರನ್ನು ಕೆಲಸಕ್ಕೆ ಅಂದಿಟ್ಕೊಂಡು ಉಳಿಸ್ಬಿಟ್ಟಿದ್ದಾರೆ. ಸ್ವಾಮಿ ಹೋಗಲ್ವಾ? ಅದಕ್ಕೆ ಸ್ವಾಮಿಗಳು ನಾವಾದ್ರೆ ಏನು ಹೇಳ್ತಿದ್ವಿ, ಇಲ್ಲೇ ನಮ್ಮ ದೇವರಿಗೆ ಭಕ್ತಿ ಗಿಕ್ತಿ ಅಂತ ಹೇಳ್ತೀವಿ. ಅವರು ಸುಮ್ಮನೆ ಸ್ವಾಮಿಗಳನ್ನು ಕಾಡಲಿಕ್ಕೆ ಹೇಳಿದರು, ಏನು ಸ್ವಾಮಿ ನೀವು ನಮಗೂ ಕೂಡ ದೇವ್ರ ದರ್ಶನ ಮಾಡಲಿಕ್ಕೆ ಬಂದರೆ ನೀವು ಹೋಗಲ್ಲ, ಭಕ್ತಿನೂ ಮಾಡಲ್ಲ, ಭಕ್ತಿ ಮಾಡೋರಿಗೂ ಬಿಡಲ್ಲ ಅಂತಂದು. ಹೌದು, ನನಗೆ ಭಕ್ತಿ ಇಲ್ಲ, ನನಗೇನೂ ಗೊತ್ತಿಲ್ಲ, ನನಗೇನೂ ಅದರದ್ದು ಪರಿಚಯ ಇಲ್ಲ, ಏನು ಮಾಡಲಿ, ನಾನಿನ್ನೂ ದೊಡ್ಡವನಾಗಿಲ್ಲ. ಆದಾಗ ದೇವರು ನನಗೆ ಆ ಜ್ಞಾನ ಬರಲಿ, ಭಕ್ತಿ ಬರಲಿ ಅಂತ ನೀನೊಂಚೂರು ಹೋಗಿ ಈಗಲೇ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಾ ಅಂತ ಕಳಿಸಿದ್ರು. ಒಂದು ಸರ್ತಿ ಚೆನ್ನೈಯಲ್ಲಿ ಯಾರೋ ಒಬ್ಬರು, ಸ್ವಾಮಿ ನೀವು ದೇವರು ನೋಡಿದ್ದೀರಾ ಅಂತ ಕೇಳಿದರು. ಇಲ್ಲ ಹೇಳಿದರೆ ನೀವು ಮತ್ತೆ ಇಲ್ಲಿ ಏನು ಮಾಡೋದು, ಎಲ್ರಿಗೇನೋ ದೇವರು ತೋರಿಸ್ತೇನೆ ಅಂತ ಕೂತಿರ್ತೀರಲ್ಲ, ಅದೇನು ತೋರಿಸೋದು? ನೋಡಿದ್ದೇನೆ ಅಂತ ಹೇಳಿದ್ರೆ ಹಾಗಾದರೆ ಹೇಗಿರುತ್ತೆ ನಮಗೆ ಹೇಳಿಕೊಡಿ, ನನಗೂ ತೋರಿಸಿ ಅಂತ ಕೇಳಿ. ಅವರು ನಿರೀಕ್ಷೆಯಲ್ಲಿದ್ದೇನೆ ಅಂದ್ಬಿಟ್ರು. ದೇವರನ್ನು ನೋಡುವ ನಿರೀಕ್ಷೆಯಲ್ಲಿದ್ದೇನೆ. ಅವರೇ ಅಷ್ಟು ಹೇಳಬೇಕಾದ್ರೆ ನಾವು 2 ನಿಮಿಷದಲ್ಲಿ ದೇವರೇ ಅಂತ ಫೋನ್ ಮಾಡಿ ವಿಡಿಯೋ ಕಾಲಲ್ಲಿ ಬಾ ಅಂತಂದ ಹಾಗೆ ದೇವ್ರನ್ನ ಕರೆದ್ರೆ ಬರ್ತಾನೆ, ಸಿಗ್ತಾನೆ. ಕಲಿಯುಗದಲ್ಲಿ ಆ ಥರ ಎಲ್ಲ ಡೈರೆಕ್ಟಾಗಿ ಕಾಣಿಸೋ ಥರ ಇರೋದಿಲ್ಲ. ಗೊತ್ತಿಲ್ಲ, ಆ ಭಕ್ತನ ಯೋಗ್ಯತೆಯ ಮೇಲೆ ಡಿಪೆಂಡು. ಭಕ್ತನಿಗೆ ಡೈರೆಕ್ಟ್ ಕಾಣುವಷ್ಟು ದೊಡ್ಡ ಸ್ಥಿಕೆ ಇದ್ದರೆ ಕಾಣ್ಬೋದು ದೇವರು.
ಅವನಿಗೆ ಮಾತ್ರ ಕಾಣುತ್ತಷ್ಟೇ. ಬೆಳಕಿನ ರೂಪದಲ್ಲಿ ಅವನು ಇರ್ಬೋದು. ಅದು ಹೇಗೆ ಕಾಣುತ್ತೆ ಅನ್ನೋದು ಅವನಿಗೆ ಗೊತ್ತು, ಕಂಡವನಿಗೆ ಗೊತ್ತು, ಕಾಣಿಸೋನಿಗೆ ಗೊತ್ತು. ನಾವು ಡಿಸ್ಕಷನ್ ಮಾಡಿದರೆ ಬರೀ ಒಂದಿಷ್ಟು ಟೈಮ್ ಹೋಗುತ್ತಷ್ಟೆ. ಆದರೆ ಬೇಡಿಕೆ ಇರಬೇಕು, ನೋಡಬೇಕು, ನಿನ್ನ ಇರವಿನ ಅರಿವು ಬರಬೇಕು, ಆ ಪ್ರೆಸೆನ್ಸನ್ನು ಅನುಭವಿಸಬೇಕು. ಹಾಗಿದ್ರೆ ಕಲಿಯುಗದಲ್ಲಿ ಹಾಗೆ ಕಾಣೋದಿಲ್ಲ ಅಂದರೆ ಕೃಷ್ಣಂದು ಅದೇನು ಕತೆಗಳ ಮೇಲೆ ಫೋಟೋ ಎಲ್ಲ ಬ್ಲೂ ಕಲರ್ ಹಾಗೆಲ್ಲ ಇಟ್ಟಿರೋದು, ಶಂಕು ಚಕ್ರ ಗದ ಎಲ್ಲ ಇಟ್ಟಿರ್ತಾನೆ ಅಂದರೆ ಅದೇನು ಧ್ಯಾನ ಮಾಡ್ಬೇಕಾದ್ರೆ ಕಾಣಿಸೋದನ್ನ ಹೇಳಿದಾರ ಅಥವಾ ಕತೆ ಹೇಳಿ? ಇಲ್ಲ, ಈ ತಂತ್ರಾದಿ ಗ್ರಂಥಗಳಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಾಗ ಅಲ್ಲೊಂದು ಧ್ಯಾನ ಶ್ಲೋಕ ಅಂತ ಇರುತ್ತೆ. ಅದರಲ್ಲಿ ಅವನನ್ನು ಹೇಳುವಾಗ ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕ ವಂದ್ಯಂ, ಇದು ಮಧ್ವಾಚಾರ್ಯರು ಹೇಳಿದ್ದು ಕೃಷ್ಣನ ರೂಪವನ್ನು. ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿ ಶಂಖ ವರ ಅಭಯ, ಹರಿಶಂಖ ವರಾಭಯಾನಿ ದೋರ್ಭಿ ದದ. ಹರಿ ಅಂದರೆ ಚಕ್ರ, ಶಂಖ ಅಭಯ ವರ. ಮಧ್ವಾಚಾರ್ಯರು ಅವರು ವಾಯುದೇವರ ಇದೇ ಆಗಿದ್ರೂ ಕೂಡ ಕಲಿಯುಗ ಆಗಿರೋದ್ರಿಂದ ಸ್ಟಿಲ್ ಅವರು ಕಾಣಿಸಿದ್ದನ್ನ ಹೇಳಿದಾರ? ಅಲ್ಲ, ಅವ್ರು ನೋಡಿದ್ದಾರೆ, ಡೈರೆಕ್ಟ್ ನೋಡಿದ್ದನ್ನು ಹೇಳಿದ್ದಾರೆ ನಮಗೆ. ಮತ್ತೆ ಕಲಿಯುಗದಲ್ಲಿ ದೇವರು ಕಾಣಲ್ಲ? ಯಾರಿಗೆ ಕಾಣಲ್ಲ? ಕಲಿಯ ಪ್ರಭಾವ ಇದ್ದವ್ರಿಗೆ ಕಾಣಲ್ಲ. ಓಕೆ, ಅವರಿಗೆ ಯಾವತ್ತೂ ಕಲಿಯ ಪ್ರಭಾವ ಇಲ್ಲ. ಅವ್ರು ಕಲಿಯುಗದಲ್ಲಿದ್ದರೂ ಅವರಿಗೆ ಅದೇ ಥರ, ಕೃತಯುಗದಲ್ಲೂ ಇದ್ದರೆ ಅದೇ ಥರ. ಜ್ಞಾನಿಗಳು ಹಾಂ, ದೌರ್ಬಿಹಿ, ದೌರ್ಬಿಹಿ ಅಂದರೆ ತೋಳುಗಳಲ್ಲಿ ದಧಾನಂ ಹಿಡಿದಿದ್ದಾನೆ. ಹರಿಶಂಕವರಾಭಯಾನಿ ದೌರ್ಭಿರ್ದಧಾನಂ ಸರಸಂ, ತುಂಬ ರಸವಂತಿಕೆಯಿಂದ ಕೂಡಿದವನು. ಅವನು ಸಪ್ಪೆ ಮೊರೆ ಹಾಕೊಂಡು ಕೂತಿರೋನು. ಯಾವಾಗಲೂ ಎಲ್ಲ ಒಂದು ಸಣ್ಣ ವಸ್ತು ಸಿಕ್ಕಿದ್ರೂ ಅದರಲ್ಲೂ ಖುಷಿ ಪಡ್ತಾನೆ. ನಮಗೆ ಇವತ್ತು ಈ ಗುಣವೇ ಇಲ್ಲ. ಒಂದು ನಿಮಿಷ ದೊಡ್ಡ ಕಾರಲ್ಲಿ ಕೂತಿರ್ತಾನೆ, ಬೈಕ್ಕೋತಾ ಇರ್ತಾನೆ ಇಡೀ ಊರನ್ನು. ಅವನು ಆ ಕಾರ್ ತೊಗೊಂಡದ್ದೇ ಚೆನ್ನಾಗಿದ್ದು ಖುಷಿಯಾಗಿ ಎಂಜಾಯ್ ಮಾಡಿ ಹೋಗಬೇಕು ಅಂತ. ಆ ಕಾರ್ನ ಎಂಜಾಯ್ಮೆಂಟೇ ಇರಲ್ಲ, ಬೈಕೊಳ್ತಾ ಇರ್ತಾನೆ. ಹಾಗಾಗಿ ಕೃಷ್ಣನನ್ನು ಉಪಾಸನೆ ಮಾಡುವುದರ ಪರಿಣಾಮ ಏನು ಅಂದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸೌಖ್ಯವನ್ನು ಕಾಣುವ ಭಾವ. ಅದು ಯಾವಾಗಿರುತ್ತೋ ಆವಾಗ ನಮಗೆ ಪ್ರತಿಕ್ಷಣವೂ ಖುಷಿ ಇರುತ್ತೆ. ನಮಗೆ ಆ ಸ್ವಭಾವ ಇಲ್ಲ ಅಂದರೆ, ಅಥವಾ ಆ ರೀತಿಯಾದ ಒಂದು ದೃಷ್ಟಿ ಇಲ್ಲ ಅಂದರೆ, ನಮಗೆ ಏನು ಎಷ್ಟು ಅದ್ಭುತವಾದದ್ದು ತೋರಿಸಿದ್ರು ಎಲ್ಲ ಸರಿ ಇತ್ತು, ಅವನು ಬಟ್ಟೆ ಮಾತ್ರ ಉಲ್ಟಾಕೊಂಡಿದ್ದ ಅಂತ ಕಾಣಿಸ್ತಿರುತ್ತೆ ಅವರಿಗೆ. ಎಲ್ಲ ಚೆನ್ನಾಗಿತ್ತು, ಅದು ಯಾಕೋ 100 ಒಳ್ಳೇದಿರುತ್ತೆ ರೀ, ಅದರಲ್ಲಿ ಒಂದು ದೋಷ ಹೇಳಿ ಕೂತಿರ್ತಾನೆ. ಇಡೀ ಊಟ ಚೆನ್ನಾಗಿತ್ತು, ಆದರೆ ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪೆ ಹಾಕಿಲ್ಲ. ಬಟ್ ವಿಷ್ಣುಗೆ ಇದೇ ರೂಪ ಇದೆ ಅಂತ ಮಧ್ವಾಚಾರ್ಯ ಇದ್ದಾಗಲೇ ಹೇಳಿದಲ್ಲ, ಮುಂಚೆಯಿಂದ ಇತ್ತು 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 ಆ್ಯಂಡ್ ಸಂಬಂಧ ಯಾರು ನೋಡಿ ಅವರೇ. ಹೌದು, ಹೌದು. ಆಗ ಮಧ್ವಾಚಾರ್ಯರ ಹಿಂದೆ ಇನ್ನೂ ಅಂಥ ಜ್ಞಾನಿಗಳಿದ್ರಲ್ಲ. ಎಲ್ಲ ಕಾಲದಲ್ಲೂ ಜ್ಞಾನಿಗಳಿರ್ತಾರಲ್ಲ. ಕೆಟ್ಟವರು ಎಲ್ಲ ಕಾಲದಲ್ಲಿ ಇರ್ತಾರೆ ಅಂದಮೇಲೆ ಒಳ್ಳೆಯವರು ಇರ್ತಾರೆ. ಇಂಥದ್ದೇ ರೂಪ ಇಲ್ಲ ಅಂದರೆ ನೀವು ಒಂದು ರೂಪವನ್ನು ಫಿಕ್ಸ್ ಮಾಡಲಿಕ್ಕಾಗಲ್ಲ ಅಂತ ಅಷ್ಟೇ ಅರ್ಥ. ಯಾವ ರೂಪ ಕೊಟ್ಟರೂ ದೇವರದ್ದು ಅದೇ ರೂಪ ಆಗಿರುತ್ತೆ. ಇಂಥ ರೂಪ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಸರ್ವಪ್ರಹರಣ ಆಯುಧ, ಎಲ್ಲ ಆಯುಧಗಳಿಂದಲೂ ಅವನನ್ನು ಚಿಂತಿಸ್ಬೋದು. ಎನ್ವಿರಾನ್ಮೆಂಟಲ್ ಏನೋ ಒಂದು ವೈಬ್ರೇಷನ್ಸ್ ಇಟ್ಕೊಂಡು ಒಂದು ಗುಣಗಳು ಹೀಗೆ ಇರ್ಬೋದು ಅಂತ ಅವ್ರು ಸಿದ್ಧಿಲಿ ಹೇಳಿದ್ದ. ಐ ಡೋಂಟ್ ನೋ. ಆಯಿತು, ಈಗ ಏನು ನಮಗೇನು? ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ. ಇದು ಬಹಳ ಮುಖ್ಯ. ಸರ್ವಭೂತಾನಾಂ ನಿರ್ವೈರ. ಭೂತೇಶು, ಎಲ್ಲ ಜೀವರಾಶಿಗಳನ್ನು ಕೂಡ ದ್ವೇಷದ ಭಾವನೆಯಲ್ಲಿ ನೋಡದೇ ಇರುವ ಮನಸ್ಥಿತಿ ನಮಗಿರಬೇಕು. ತಪ್ಪನ್ನು ಸರಿ ಹೇಳಿ ಅಂತ ಹೇಳಿದ್ದಲ್ಲ ಇಲ್ಲಿ. ನಮಗೇನು ಉಪದ್ರ ಮಾಡಿದೆ, ಅವನ ಪಾಡಿಗೆ ಅವನಲ್ಲಿ ಹೋಗ್ತಾಯಿದ್ರು, ಇವನಿಲ್ಲಿ ಉರ್ದು ಕೆಂಪು ಮುಖ ಮಾಡಿಕೊಂಡು ಕೆಂಪು ಮೋತಿ ಮಂಗಂತರ ಸಿಟ್ಟು ಮಾಡ್ಕೊಂಡು ಕೂತಿರ್ತಾನೆ. ಯಾಕೆ? ಅಗತ್ಯ ಇಲ್ಲ. ಅವನ ಪಾಡಿಗೆ ಹೋಗ್ತಿದ್ದಾನೆ. ಜಗತ್ತಲ್ಲಿ ನಾವು ಮಾತ್ರ ಓಡಾಡಲಿಕ್ಕಿರೋದು ದಾರಿ, ಅವನಿಗೂ ದಾರಿ, ಓಡಾಡ್ತಾನೆ. ನಮಗೆ ತೊಂದರೆ ಆದಾಗ ಸಿಟ್ಟು ಬರುತ್ತೆ, ಅದು ಮನುಷ್ಯ ಸಹಜ, ಅದನ್ನು ತಪ್ಪಿಸ್ಲಿಕ್ಕೆ ಕಷ್ಟ ಸ್ವಲ್ಪ ಹೊತ್ತು. ಹೌದು, ಈಗ ಕಾರಣ ಇಲ್ಲದೆ ಅವನನ್ನು ನಾವು ಬೈದಿದ್ದು ಪಾಪ ಅಲ್ವಾ? ಹೌದು, ಅಂದರೆ ನಾವೇ ಹಾಳು ಮಾಡ್ಕೊಳ್ತೀವಿ ನಮ್ಮ ಒಳ್ಳೆ ಚಿತ್ರವನ್ನು. ನಾವೇ ಒಂದಿಷ್ಟು ಗೀಚಿ ಅಯ್ಯೋ ಹಾಳಾಯಿತು ಅಂತ ಮತ್ತೆ ನಾವೇ ಹೇಳೋದು. ಅನುಭವಿಸಿರ್ತೇವೆ. ಅನುಭವಿಸಿದ್ದು ಅಂತಂದರೆ ಅದಕ್ಕೆ ಹೇಳಿದ್ದು, ಅವನು ಮಾಡಿದ್ದಲ್ಲ ಅದು. ಅವನ ಸ್ವಂತ ಬುದ್ಧಿಯಿಂದ ಅಥವಾ ಸ್ವಂತ ಶಕ್ತಿಯಿಂದ ಮಾಡಿದ್ದಲ್ಲ ಅದು. ಅವನಿಗೂ ಪ್ರಚೋದನೆ ಆಯಿತು, ಮಾಡಿದ್ದಾನೆ. ನಾಳೆ ಹೆಲ್ಪಿಗೆ ಬರ್ಬೋದು.
ಯಾವುದೋ ದೊಡ್ಡ ಕಷ್ಟದಲ್ಲಿ, ಗೊತ್ತಿಲ್ಲ ನಮಗೆ. ಯಾರನ್ನು ನಾವು 100ಕ್ಕೆ 100 ಹೀಗೆ ದೂರ ಇಟ್ಟು ಅವನನ್ನು ಜೀವಮಾನ, ಕೆಲವರು ಹೇಳಿದ್ನು ಸತ್ರು ಮರಿಯಲ್ಲ, ಸಾಯೋ ತನಕ ದ್ವೇಷ, ನನ್ನ ದ್ವೇಷ, ಹಾವಿಗೆ 12 ವರ್ಷ, ನಂಗೆ 100 ವರ್ಷ ಅಂತ. ಸುಮ್ಮನೆ ಅದೆಲ್ಲ ಏನು ಉಪಯೋಗ ಇಲ್ಲ ಅದರಿಂದ. ಹಾಡು ಚೆನ್ನಾಗಿರುತ್ತೆ ಅಷ್ಟೋ, ಕೇಳಿ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ. ನಿಜ ಜೀವನದಲ್ಲಿ ಹಾಗೆ ಆಗಬೇಕು ಅಂತೇನಿಲ್ಲ. ಈ ರಾಜಕೀಯದಲ್ಲಿ ಪುಡಾರಿಗಳೆಲ್ಲ ಈ ಪಕ್ಷದಲ್ಲಿರ್ತಾರೆ, ನಾಳೆ ಇನ್ನೊಂದು ಪಕ್ಷದಲ್ಲಿರ್ತಾರೆ. ಜೀವನವೂ ಹಾಗೇನೆ, ನಾವು ಅವರನ್ನು ಬೈತಿರ್ತೇವೆ ಅಷ್ಟೇ. ಅನ್ನುವಲ್ಲಿಗೆ ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ, ಅವನು ನನ್ನ ಹತ್ರ ಬರ್ತಾನೆ. ಅದಕ್ಕೆ ಹಿಂದೆ ಹೇಳಿದ್ದು ಮತ್ಕರ್ಮ ಕೃತ್. ಏನೇ ಕೆಲಸ ಮಾಡಿದರೂ ಅದು ಮತ್ಕರ್ಮ, ಪರಮಾತ್ಮನ ಪರವಾದ ಕರ್ಮ. ಪರಮಾತ್ಮನೇ ಪರಮ, ಅವನೇ ಎಲ್ಲದಕ್ಕಿಂತ ಮಿಗಿಲು. ಮದ್ಭಕ್ತ, ಅವನಿಗೋಸ್ಕರ ತನ್ನನ್ನು ಕೊಟ್ಟುಕೊಂಡದ್ದು. ಮದ್ಭಕ್ತ ಸಂಘವರ್ಜಿತ. ಸಂಘ ಅಂತಂದರೆ ಆಸಕ್ತಿ, ಅದು ಅಟ್ಯಾಚ್ಮೆಂಟ್. ಸಂಘ ಅಂದರೆ ಅಟ್ಯಾಚ್ಮೆಂಟ್, ಇದೇ ಬೇಕು, ಹೀಗೇ ಇರಬೇಕು. ಅದು ಕೆಲವರು ಈಗಂತೂ ಆಶ್ಚರ್ಯ ಆಗುತ್ತೆ. ಎಷ್ಟೋ ಸರ್ತಿ ಮನೆಯಲ್ಲಿ ಪಾಪ ಅಮ್ಮ ಏನೋ ಮಾಡಿರ್ತಾಳೆ, ಮಗುವಿಗೆ ಅದು ಸಾವಿಗೆ ಇಷ್ಟಿಷ್ಟು ಉದ್ದ ಇದ್ದರೆ ಅದು ತಿನ್ನೋದು ಅಂತಿರುತ್ತೆ. ಅಮ್ಮ ಅದು ಪಾಪ ಏನೋ ಚೂರು ಕಟ್ ಮಾಡಿ ಚಿಕ್ಕದು ಮಾಡಿರ್ತಾರೆ. ನಂಗೆ ಬೇಡ, ಎಲ್ಲರೂ ತಿಂದು ಮುಗಿದಿರುತ್ತೆ, ಎಲ್ಲ ಕಡೆ ಹೊರಡಬೇಕಿರುತ್ತೆ. ಅಷ್ಟೊತ್ತಿಗೆ ಇದ್ರದ್ದು ಆಟ ಶುರುವಾಗುತ್ತೆ. ನನಗಿದು ಬೇಡ, ಬೇರೆ ಮಾಡ್ಕೊಡೋದು. ಈ ಅಮ್ಮಂದ್ರಿಗೂ ಬುದ್ಧಿ ಇರಲ್ಲ ಕೆಲವೊಂದು. ಆಯಿತು ಅಂತೇಳಿ ಮತ್ತೆ ಇನ್ನೊಂದು ಹೊಸ ಸರ್ತಿ ಸರಿ ಹಸಿವಾದರೆ ತಿನ್ನು, ಮಾಡಿಕೊಟ್ಟಿಲ್ಲ ಅಂದರೆ ತಪ್ಪು. ತಿನ್ನು, 4 ಸಲ ಮಾಡಿ, 5ನೇ ಸರ್ತಿಗೆ ತಾನೇ ಮಗುನೇ ಅರ್ಥ ಮಾಡ್ಕೊಳ್ಳುತ್ತೆ. ನಮ್ಮದೇನು ಅಂದರೆ ನಾವೆಲ್ಲ ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳು ಹಂಗೆ ಕಷ್ಟಪಡಬಾರ್ದು. ಕಷ್ಟನೂ ಜೀವನಕ್ಕೆ ಪಾಠನೇ. ನನ್ನ ಕಷ್ಟ ಅಂದರೆ ಬೀದಿಗೆ ಬಿಡಬೇಕು ಅಂತ ಹೇಳಿದ್ದಲ್ಲ. ಆದರೆ ಸಣ್ಣ ಸಣ್ಣ ನೋವನ್ನು ಸಹಿಸಿಕೊಳ್ಳುವ ಈಗ ಅಭ್ಯಾಸ ಆಗದೇ ಇದ್ದರೆ ಆಮೇಲೆ ಬರುವ ಸಣ್ಣ ಸಣ್ಣ ನೋವೇ ಅವರ ಜೀವ ತೆಗೆಯುವಷ್ಟು ಅದು ಹರ್ಟ್ ಮಾಡುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಆಗಬೇಕು ಮನುಷ್ಯನಿಗೆ. ಸೊಳ್ಳೆಯಿಂದ ಕಚ್ಚಿಸ್ಕೋಬೇಕು, ಕತ್ಲೆಯಲ್ಲಿ ಮಧ್ಯ ಸ್ವಲ್ಪ ಹೊತ್ತು ಇರಬೇಕು. ಇಲ್ಲಾಂದರೆ ಕರೆಂಟ್ ಹೋಯಿತು ಅಂದರೆ ಒಂಥರ ಒಂದು ಸಮೂಹ ಸನ್ನಿ ಇದ್ದಾಗೆ, ಮನೆಯೆಲ್ಲ ಬರೀ ಗೋಳೆ. ಎಲ್ಲಿ 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 ಅದು ಕೆಲವರು ಇನ್ನೂ ಕೆಲವು ಹೇಳಿದ ತಕ್ಷಣ ಆಗಬೇಕು ಅಂತ. ಏನು ರೋಬೋಟ ಎಲ್ಲ ತೆಗೆದು ಕೂಡಲೇ ಮಾಡ್ಕೊಳ್ಳೋ, ಅಲ್ಲೇ ಇರುತ್ತೆ, ನೀರು ತೆಕ್ಕೊಡು ಅಂತ. ಇವನು ಎಲ್ಲ ಕೂತೇನೋ ಮಾಡ್ತಿರ್ತಾನೆ. ಅವರು ಅಲ್ಲೇನೋ 1000 ಕೆಲಸ ಒಪ್ಕೊಂಡು ಮಾಡಿರ್ತಾರೆ. ಒಂದು ಸಲ ಕರೆದ 2 ಸಲ ಮುಡ್ಸ್ಕೊಂಡು ಬೈಲಿಕ್ಕೆ ಶುರು ಮಾಡ್ತಾನೆ ಇಲ್ಲೇ ಕೂತ್ಕೊಂಡು. ಏನು ತೆಗೆದುಕೊಳ್ಳಿಕ್ಕಾಗಲ್ವ? ಅಷ್ಟು 10 ಸಲ ಬೈಯೋದ್ರ ಬದಲು ಅದು ಶಕ್ತಿಯಲ್ಲಿ ಒಂದು 0.25% ತೆಗೆದಿದ್ರೆ ತೊಗೊಂಡು ಬಂದು ಕೂತಿದ್ರೆ ಕೆಲಸ ಮುಗಿದೋಗ್ತೀವಿ. ನಾವು ಹಾಗೆ ಮಾಡ್ತೇವೆ, ಇನ್ನೊಬ್ಬರಿಂದನೂ ನಾವು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೇವೆ. ಎರಡೂ ಥರದ ಸಮಸ್ಯೆ. ನಾನು ಒಂದು ಕಡೆಯಿಂದ ಹೇಳ್ತಿಲ್ಲ. ಇದೆಲ್ಲ ನಾವೇ ನಮ್ಮ ಜೀವನವನ್ನು ನರಕ ಮಾಡಿಕೊಳ್ಳುವ ಸುಲಭ ವಿಧಾನಗಳು. ಕೃಷ್ಣ ಹೇಳ್ದ, ಕಾಯಬೇಡಿ, ಅದಕ್ಕೆ ಯಾವುದಕ್ಕೂ ಕಾಯಬೇಡಿ. ನಿನ್ನ ಪಾಲಿನ ಕೆಲಸನ ಮಾಡ್ಕೊ, ದೇವರ ಹೆಸರಲ್ಲಿ ಮುಗಿಸ್ಕೊಂಬಿಡು. ಯಾರನ್ನೂ ಕಾದು ಅವ್ರು ನೋಡಲಿಲ್ಲ, ಇವ್ರು ಹೇಳಲಿಲ್ಲ, ಅವ್ರಿಗೆ ಗಮನಕ್ಕೆ ಬರಲಿಲ್ಲ, ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ಕಾಯಬೇಡ. ನೀನು ಮಾಡ್ತಾ ಇರೋದು ಭಗವಂತನಿಗೋಸ್ಕರ, ಅವನಿಗೆ ಗೊತ್ತಾದರೆ ಸಾಕು. ಉಳಿದದ್ದೆಲ್ಲ ತಾನಾಗಿ ಅದರ ಬೈ ಪ್ರಾಡಕ್ಟು ಸಿಕ್ಕೇ ಸಿಗುತ್ತೆ. ಅವನು ಸಂತೋಷಪಟ್ಟ ಅಂದರೆ ಜಗತ್ತಲ್ಲಿ ಬೇರೆ ಯಾವುದೂ ನಾವು ಕೇಳದೇನೆ ಅಂದ್ಕೊಂಡದಕ್ಕಿಂತ 10 ಪಟ್ಟು ಬರುತ್ತೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಶ್ರೀನಿಕೇತನಾದ ಪರಮಾತ್ಮ ಪ್ರಸನ್ನನಾದರೆ ಜಗತ್ತಿನ ಸಣ್ಣ ಸಂಗತಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 10 ಪಟ್ಟು ಜಾಸ್ತಿನೇ ಸುಖ ಕೊಡುತ್ತದೆ. ಅದರಿಂದಾಗಿ ಭಗವಂತನ ಪ್ರೀತಿಗಾಗಿ ಮಾಡುವವನು ಸಯಾತಿ, ಅವನು ನನ್ನ ಹತ್ರ ಬರ್ತಾನೆ, ಅವನು ನನ್ನ ಪ್ರೀತಿಗೆ ಪಾತ್ರನಾಗ್ತಾನೆ ಅಂತ ಹೀಗೆ ಹೇಳಿ ಮುಂದೆ 12ನೇ ಅಧ್ಯಾಯದಲ್ಲಿ ಇದಕ್ಕೆ ಭಕ್ತಿಯೋಗ ಅಂತ ಹೆಸರು. ಅದಕ್ಕೆ ಪೀಠಿಕೆಯಾಗಿ 2 ಶ್ಲೋಕದಲ್ಲಿ ಭಕ್ತಿಯ ಬಗ್ಗೆ ಬಂತು. ನೀವು ಪ್ರತಿ ಅಧ್ಯಾಯವನ್ನು ಗಮನಿಸಿದರೆ ಕೊನೆಯ ಭಾಗದಲ್ಲಿ ಮುಂದಿನ ಅಧ್ಯಾಯಕ್ಕೆ ಬೇಕಿರುವ ಒಂದು ಪೀಠಿಕೆ ಇರುತ್ತೆ, ಒಂದು ಸಣ್ಣ ಕ್ಲೂ ಇರುತ್ತೆ. ನೀವು ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂದರೆ ಸಾಧಿಭೂತಾದಿದೈವಮಂ ಸಾಧಿಯಜ್ಞಂಚ ಏ ವಿದುಹು ಅಂತ ಹಿಂದೆ ಹೇಳಿದ್ದ. ಅದಕ್ಕೆ ಅವನು ಅಧಿಯಜ್ಞ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಯಾತ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು ಅಂತ ಅಷ್ಟು ಕೇಳಿದ್ದು. ಹಾಗೆ ಮತ್ತು ಇದನ್ನು ಮುಂದೆ ನಾನೊಂದು ಅಧ್ಯಾಯ ಸೃಷ್ಟಿ ಮಾಡಬೇಕಾಗಿದೆ, ಅದರಿಂದಾಗಿ ಇಲ್ಲೊಂಚೂರು ಏನೋ ಒಂದು ಹೊಸ ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ದು ಅಲ್ಲ. ಅದು ರೂಪವನ್ನು ದರ್ಶನ ಮಾಡಬೇಕಾದ್ರೆ ಏನಿರಬೇಕು? ವಿದ್ಯೆ ಇದ್ದರೆ ಸಾಕ, ವೇದ ಇದ್ದರೆ ಸಾಕ, ಅಧ್ಯಯನ ಇದ್ದರೆ ಸಾಕ? ಇಲ್ಲ, ಭಕ್ತಿ ಇದ್ದರೆ ಆಗುತ್ತೆ. ಸರಿ, ಭಕ್ತಿಯ ಡೆಫಿನೇಷನ್ ಏನು, ಅಥವಾ ಭಕ್ತಿಯ ಗುರಿ ಏನಾಗಿರಬೇಕು? ಯಾರನ್ನು ಭಕ್ತಿ ಮಾಡಬೇಕು? ಕೆಲವರು ಬಹಳ ಭಕ್ತಿ ಮಾಡೋರಿದ್ದಾರೆ, ಆದರೆ ಯಾರನ್ನು ಭಕ್ತಿ ಮಾಡ್ತೇನೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಕನ್ಫ್ಯೂಷನ್. ಭಾನುವಾರಕ್ಕೆ, ಸೋಮವಾರಕ್ಕೆ, ಮಂಗಳವಾರಕ್ಕೆ 100 ದೇವರು ಇರುತ್ತೆ ಅವ್ರ ಹತ್ರ. ಮನೆಯಲ್ಲಿ
ಗೋಡೆ ತುಂಬ ಪೇಂಟಿಗಿಂತ ಹೆಚ್ಚು ಪೇಂಟ್ ಮಾಡದಿದ್ದರೆ ಒಂದಿಷ್ಟು ಖರ್ಚಾದರೂ ಉಳಿತಿತ್ತು. ಪೂರ್ತಿ ದೇವರ ಕೊಂಡು ನಾನು ಫೋಟೋ ಇಡು ತಪ್ಪು ಅಂತ ಹೇಳಿದ್ದಲ್ಲ, ಒಂದರ ಬಗ್ಗೆಯೂ ಸರಿಯಾದ ಕಲ್ಪನೆ ಇರೋದಲ್ಲ ಅದೇನು ಅಂತ. ದತ್ತಾತ್ರೇಯ ಅಂತ ಇಟ್ಟರು, ಈ ಕಡೆಯಿಂದ ಬಾಬಾ ಅಂತಿಟ್ರು, ಇಲ್ಲಿ ಹೋಗು ಅಂತಿಟ್ರು, ಅಲ್ಲಿ ಇಡು ಅಂತಿಟ್ರು, ಇಲ್ಲಿ ಇರು ಅಂತಿಟ್ರು, ಯಾರನ್ನು ಇಟ್ಟ ಅಂತಿಲ್ಲ, ಅದು ಹೋಗಿ ಬಾ ಅಂತ ಏನೋ ಒಂದಿದೆ, ಮತ್ತೆ ಬಾನೋ ಏನೋ ಇದೆ, ನಾಳೆ ಬಾ ಆ ಥರ ಯಾವುದರ ಬಗ್ಗೆಯೂ ಒಂದು ಪರಿಕಲ್ಪನೆ ಇಲ್ಲದೆ ಭಕ್ತಿ ಮಾಡಿದರೆ ಏನಾಗುತ್ತೆ ಅನ್ನೋದರ ಒಂದು ಜಿಜ್ಞಾಸೆಯನ್ನು ಈ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ದೇವರನ್ನು ಏನು ಅಂತ ಚಿಂತಿಸಬೇಕು ಅಂತ. ಅದಕ್ಕೆ ಉತ್ತರವನ್ನು ಮತ್ತೆ ಈ ಅಧ್ಯಾಯದಲ್ಲಿ ಹೇಳ್ತಾನೆ. ನಾಳೆ ಮತ್ತೆ 3 ಗಂಟೆಗೆ 2 ಗಂಟೆ ಆಗ್ಬೋದು, ನಾಳೆ 2 ಗಂಟೆ, ನಾಳೆ 2ರಿಂದ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಮತ್ತೆ ನಾಳೆ 2 ಗಂಟೆಗೆ ಸೇರಿದಾಣ ಮುಂದಿನ ಭಾವನೆ. ತುಂಬ ಚೆನ್ನಾಗಿದೆ ಅದು ಪ್ರಶ್ನೆ. ಬೇರೆಯವರೆಲ್ಲ ಒಂಥರ ಮಾಡಿದರೆ ಆಚಾರ್ಯರು ಒಂಥರ ಬೇರೆ ಥರ ಮಾಡ್ತಾರೆ ಪ್ರಶ್ನೆ. ಅಲ್ಲಿ ತನಕನೂ ಅದೇ ಸರಿ ಅಂತ ಅನ್ನಿಸ್ತಿತ್ತು, ಆಚಾರ್ಯ ಹೇಳಿದ ಮೇಲೆ ಗೊತ್ತಾಗ ಅಯ್ಯೋ ಈ ಆಸ್ಪೆಕ್ಟ್ನಲ್ಲಿ ಯೋಚಿಸಲೇ ಇಲ್ವಲ್ಲ ನಾವು ಅಂತ. ಅದೇನು ಆಸ್ಪೆಕ್ಟು ಅಂತ ನಾಳೆ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.